It's a wonderful thing that God has allowed us to come together to hear God's word. ದೇವರ ವಾಕ್ಯವನ್ನು ಕೇಳಲು ದೇವರು ನಮಗೆ ಒಟ್ಟಾಗಿ ಬರಲಿಕ್ಕೆ ಅನುಮತಿಸಿದ್ದಕ್ಕೆ ಅದು ಅದ್ಭುತವಾದದ್ದು ಮತ್ತು ದೇವರಿಗೆ ಸ್ತೋತ್ರ ಹೇಳೋಣ. See, there are so many churches and Christian groups that conduct conferences and meetings in Karnataka and India. ಕರ್ನಾಟಕ ಮತ್ತು ಭಾರತ ದೇಶದಲ್ಲಿ ನಾವು ನೋಡ್ತೇವೆ ಬಹಳಷ್ಟು ಕ್ರೈಸ್ತ ಪಂಗಡಗಳು ಬಹಳಷ್ಟು ಕೂಟಗಳನ್ನು ನಡೆಸುತ್ತೆ. So, if we only have to offer the same thing everybody else is offering, there's no point in having another conference. ನಾವು ಇತರರೆಲ್ಲ ಹೇಳುವಂಥದ್ದನ್ನೇ ಹೇಳಿ ಆ ಥರ ಕೂಟಗಳನ್ನು ನಡೆಸ್ತಾ ಇದ್ದರೆ ಅಷ್ಟು ಉತ್ತಮವಾದದ್ದಲ್ಲ ಅನಿಸುತ್ತೆ. It's very important to understand why God raised up CFC churches in India. ಈ ಭಾರತ ದೇಶದಲ್ಲಿ ದೇವರು ಈ CFC ಅನ್ನೋ ಸಭೆಯನ್ನು ಯಾಕೆ ಪ್ರಾರಂಭಿಸಿದ್ದಾರೆ ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯವಾದದ್ದು. There are already so many churches. ಇಲ್ಲಿ ನಾವು ನೋಡ್ತೀವಿ ಬಹಳಷ್ಟು ಸಭೆಗಳು ಮೊದಲೇ ಇದೆ. Many years ago, why did some people leave the Roman Catholic Church? ಬಹಳಷ್ಟು ವರ್ಷದಿಂದ ನಾವು ನೋಡಿದರೆ ರೋಮನ್ ಕಥೋಲಿಕ ಸಭೆಗಳನ್ನು ಬಹಳಷ್ಟು ಜನ ಬಿಟ್ಟರು. Why didn't you go to a Roman Catholic church? ಯಾಕೆ ನೀವು ಆ ರೋಮನ್ ಕಥೋಲಿಕ ಸಭೆಗೆ ಹೋಗಿಲ್ಲ? Because we feel they're not following exactly everything written in Scripture. ಯಾಕೆ ಅಂದರೆ ನಮಗೆ ಅನಿಸುತ್ತೆ ಅವರು ದೇವರ ವಾಕ್ಯದಲ್ಲಿ ಬರೆದಿರೋರನ್ನ ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ಅನುಸರಿಸ್ತಾ ಇಲ್ಲ ಅಂತ. We don't call anybody bad people. ನಾವು ಯಾರನ್ನೂ ಕೆಟ್ಟವರು ಅಂತ ಹೇಳೋದಿಲ್ಲ. We are all bad people. ನಾವು ಎಲ್ಲರೂ ಕೆಟ್ಟವರೇ. Jesus came to save us. ಯೇಸು ಸ್ವಾಮಿ ನಮ್ಮನ್ನು ರಕ್ಷಿಸಲಿಕ್ಕೆ ಬಂದರು. So we don't compare ourselves with others. ನಾವು ಬೇರೆಯವ್ರ ಜೊತೆ ನಮ್ಮನ್ನು ಹೋಲಿಸ್ಕೊಳ್ಳೋದಿಲ್ಲ. That's very important for us to remember. ಇದನ್ನು ನೆನ್ಪಿಟ್ಕೊಳ್ಳೋದು ಬಹಳ ಮುಖ್ಯವಾದದ್ದು. Let me show you a verse in 2 Corinthians 10. 2 ಕೊರಿಂಥ 10ರಲ್ಲಿ ಒಂದು ವಚನವನ್ನು ತೋರಿಸ್ತೀನಿ ನಾನು. In verse 12. 10:12ರಲ್ಲಿ ಹೀಗೆ ನೋಡ್ತೇವೆ. In the last part it says, those who measure themselves by themselves and compare themselves with themselves are without understanding. ಇಲ್ಲಿ ಹೇಳುತ್ತೆ, ಅವರಂತೂ ತಮ್ಮ ತಮ್ಮೊಳಗೆ ತಮ್ಮನ್ನು ಅಳತೆ ಮಾಡಿಕೊಂಡು ತಮಗೆ ಹೋಲಿಸಿಕೊಂಡು ವಿವೇಕವಿಲ್ಲದವರಾಗಿದ್ದಾರೆ. And it says in the first part of the verse, these are these people who praise themselves. ಇಲ್ಲಿ ನಾವು ಮೊದಲ ಭಾಗದಲ್ಲಿ ನೋಡ್ತೇವೆ ತಮ್ಮನ್ನ ತಾವು ಹೊಗಳ್ಕೊಳ್ತಾರೆ ಅಂತ. It's a very important verse for us to remember. ಈ ವಚನವನ್ನು ನಾವು ನೆನ್ಪಿಟ್ಕೊಳ್ಳೋದು ಬಹಳ ಮುಖ್ಯ. Compare ourselves with others, to measure ourselves with others, and then to praise ourselves. ನಾವು ನಮ್ಮನ್ನ ಇತರರೊಡನೆ ಹೋಲಿಸಿಕೊಂಡು ನಮ್ಮನ್ನು ನಾವು ಹೊಗಳಿಕೊಳ್ಳುವಂಥದ್ದು. Such people are without understanding. ಇಲ್ಲಿ ಅಂಥವರಿಗೆ ಹೇಳುತ್ತೆ ವಿವೇಕವಿಲ್ಲದವರು ಅಂತ. That means such people are foolish. ಅದರ ಅರ್ಥ ಏನಂದ್ರೆ ಅಂಥವರು ಮೂರ್ಖರು ಅಂತ. So we have a theme called revival of holiness for this conference. ಇಲ್ಲಿ ಒಂದು ವಸ್ತು ವಿಷಯವಿದೆ ಈ ಕೂಟಗಳಿಗೆ, ನಮ್ಮ ಪರಿಶುದ್ಧತೆಯ ಉಜ್ಜೀವನ ಅಂತ. And the danger of people who preach and proclaim holiness is what is written in this verse. ಇಲ್ಲಿ ಈ ವಚನದಲ್ಲಿ ಬರೆದಿರೋದು ಮುಖ್ಯವಾಗಿ ಯಾರಿಗೆ ಅಂದರೆ ಈ ಥರ ಈ ಪರಿಶುದ್ಧತೆಯ ಬಗ್ಗೆ ಪ್ರಸಂಗ ಮಾಡುವಂಥವ್ರಿಗೆ. Can look at others and say, I'm holier than you. ಬೇರೆಯವ್ರನ್ನ ನೋಡಿಬಿಟ್ಟು ತಮ್ಮನ್ನು ಹೋಲಿಸ್ಕೊಂಡು ನಾನು ನಿನಗಿಂತ ಉತ್ತಮನು ಅಂತ ಹೇಳ್ಕೊಳ್ಳುವಂಥದ್ದು. It's not by our saying that we prove that. ನಾವು ಈಗ ಹೇಳೋದ್ರಿಂದ ನಾವು ಹಾಗೆ ಮಾಡೋದಿಲ್ಲ. See these lights which are here. They don't have to shout saying, I'm brighter than that tube light there. ಇಲ್ಲಿ ಇರುವಂಥ ಒಂದು ಬೆಳಕನ್ನು ನೋಡಿದ್ರೆ ಅದು ಟ್ಯೂಬ್ಲೈಟ್ನ ಹೋಲಿಸಿ ಹೇಳೋದಿಲ್ಲ ನಾನು ನಿನಗಿಂತ ಉತ್ತಮವಾಗಿದ್ದೀನಿ, ಪ್ರಕಾಶವಾಗಿದ್ದೀನಿ ಅಂತ. Everybody knows it is brighter. ಅದು ನೋಡಿದ್ರೇ ಗೊತ್ತಾಗುತ್ತೆ ಎಲ್ಲರಿಗೂ ಅದು ಬಹಳ ಪ್ರಕಾಶವಾಗಿದೆ ಅಂತ. It doesn't have to keep shouting. ಅದು ಕೂಗಿ ಹೇಳಬೇಕಾಗಿಲ್ಲ. If you have to keep telling people your church is better and you are holier, something is wrong. ನೀವು ನಿಮ್ಮ ಸಭೆ ಉತ್ತಮವಾದದ್ದು ಮತ್ತು ಪರಿಶುದ್ಧವಾದದ್ದು ಅಂತ ಕೂಗಿ ಹೇಳಬೇಕು ಅಂದರೆ
ಅದು ಸರಿಯಾದದ್ದಲ್ಲ. and God hates it. ದೇವರು ಅದನ್ನು ಹಾಗೆ ಮಾಡ್ತಾರೆ. Let me show you a verse in the Old Testament in Isaiah 65. ಯೆಶಾಯ 65ರಲ್ಲಿ ನಾನು ಒಂದು ವಚನನ ತೋರಿಸ್ತೀನಿ. Even in the Old Testament there were some people like this. ಇಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಕೂಡ ಈ ತರ ಜನರಿದ್ರು ಅಂತ ನಾವು ನೋಡ್ತೇವೆ. Isaiah 65 and verse 5. 5ನೇ ವಚನದಲ್ಲಿ ನಾವು ಹೀಗೆ ನೋಡ್ತೇವೆ. God is speaking here ದೇವರು ಇಲ್ಲಿ ಮಾತಾಡ್ತಾ ಇದ್ದಾರೆ and says there are some people who say, you keep to yourself, don't come near me. ಇಲ್ಲಿ ಕೆಲವರು ಜನ ಹೇಳ್ತಾರೆ, ನೀವು ನಿಮ್ಮ ದೂರವಿರಿ, ನನ್ನ ಹತ್ರ ಬರಬೇಡಿ ಅಂತ. Why? ಯಾಕೆ? Because I am holier than you. ಯಾಕೆಂದ್ರೆ ನಾನು ನಿಮಗಿಂತ ಪರಿಶುದ್ಧನು. And God says, ದೇವರು ಹೇಳ್ತಾರೆ, such people are like a smoke in my nostrils of fire that burns all the day. ಸೊ ಇಲ್ಲಿ ದೇವರು ಏನು ಹೇಳ್ತಾರೆ ಅಂದರೆ, ನನ್ನನ್ನು ಕೆಣಕುತ್ತಾ ನನ್ನ ಮೂಗಿಗೆ ದಿನವೆಲ್ಲ ಉರಿಯುವ ಬೆಂಕಿಯ ಹೊಗೆಯಾಗಿದ್ದಾರೆ ಅಂತ ಹೇಳ್ತಾರೆ. Have you ever gone into a place or a room full of smoke? ನೀವು ಯಾವುದಾದ್ರೂ ಒಂದು ಸ್ಥಳಕ್ಕೆ ಪೂರ್ಣ ಹೊಗೆ ಇರುವಂಥ ಸ್ಥಳಕ್ಕೆ ಹೋಗಿದ್ದೀರಾ? Your nose, you feel like running away from there. ಅಲ್ಲಿ ಒಳಗಡೆ ಹೋಗಿದ ತಕ್ಷಣ ನಿಮ್ಮ ಮೂಗಿಗೆ ಉರಿಯಾಗುತ್ತೆ, ಅಲ್ಲಿಂದ ಓಡಿ ಬರೋಣ ಅನ್ಸುತ್ತೆ. So God says, whenever anybody says, I'm holier than everybody else, ಇಲ್ಲಿ ಯಾರಾದ್ರೂ ನಾನು ನಿನಗಿಂತ ಪರಿಶುದ್ಧನು ಅಂತ ಹೇಳಿದ್ರೆ ಅದನ್ನ ದೇವ್ರು ನೋಡಿದಾಗ, you don't come near me because I'm holier. ದೇವ್ರು ಹೇಳ್ತಾರೆ, ನನ್ನ ಹತ್ರ ಬರಬೇಡ, ನಾನು ಪರಿಶುದ್ಧನು ಅಂತ. A holy God says, that is like smoke in my nose. I feel like going away from such people. ಪರಿಶುದ್ಧ ದೇವರು ಅಂಥವ್ರನ್ನ ನೋಡಿ ಹೇಳ್ತಾರೆ, ನನ್ನ ಹತ್ರ ಬರಬೇಡ, ನೀನು ಬಂದ್ರೆ ನನಗೆ ಮೂಗಿ ಹೊಗೆ ತರ ದೂರ ಹೋಗು ಅಂತ. The holiest man that walked on this earth was Jesus Christ. ಈ ಭೂಮಿ ಮೇಲೆ ನಡೆದಾಡಿದಂಥ ಬಹಳ ಪರಿಶುದ್ಧ ಮನುಷ್ಯನು ಯೇಸು ಸ್ವಾಮಿಯಾಗಿದ್ದರು. But he never went around telling people, listen, I'm holier than you. ಅವರು ಓಡಾಡುವಾಗ ಬೇರೆಯವ್ರನ್ನ ನೋಡಿ, ನನ್ನ ಹತ್ರ ಬರಬೇಡಿ, ನಾನು ನಿಮಗಿಂತ ಪರಿಶುದ್ಧನು ಅಂತ ಹೇಳಲಿಲ್ಲ. He mingled with the most sinful people on the earth. ಈ ಭೂಮಿ ಮೇಲಿದ್ದಂಥ ಬಹಳ ಪಾಪಿಗಳ ಹತ್ರ ಅವರು ಜೊತೆ ಕೂಡಿ ನಡೆದರು. Murderers and thieves, ಕೊಲೆಗಾರರು, ಕಳ್ಳಗಾರರು, ಕಳ್ಳತನದ ಮಾಡೋರು, cheating tax collectors, ಯಾರು ಸುಂಕ ಮೋಸ ಮಾಡ್ತಾ ಇರುವಂಥವ್ರು, and a woman who was divorced 5 times, 5 ಸಲ ವಿಚ್ಛೇದನ ಮಾಡಿದಂಥ ಒಂದು ಹೆಣ್ಣು. lepers he would go and touch. ಅವರು ಕುಷ್ಠ ರೋಗಿಗಳನ್ನ ಕೈಯಲ್ಲಿ ಮುಟ್ತಾ ಇದ್ರು ಅವ್ರನ್ನ. The holiest man on earth mingled with everybody, so much so that people called him the friend of sinners. ಆತನು ಅವರ ಎಂಥ ಜನರ ಜೊತೆ ಕೂಡಿ ಓಡಾಡ್ತಾ ಇದ್ರು ಅಂದರೆ ಬೇರೆಯವರು ಆತನನ್ನು ನೋಡಿ ಇವನು ಪಾಪಿಗಳ ಸ್ನೇಹಿತನು ಅಂದರು. If people call you the friend of holy people, you're not like Jesus. ಜನರು ನಿಮ್ಮನ್ನ ನೋಡಿ, ಓ ನೀವು ಪರಿಶುದ್ಧ ಜನರ ಸಂಘ ಮಾಡುವಂಥವ್ರು ಅಂತ ಹೇಳಿದ್ರೆ ನೀವು ಯೇಸು ಸ್ವಾಮಿ ಥರ ಇಲ್ಲ. Jesus was a friend of sinners. ಆದರೆ ಯೇಸು ಸ್ವಾಮಿ ಪಾಪಿಗಳ ಸ್ನೇಹಿತರ. There was no sin in him. ಆದರೆ ಆತನಲ್ಲಿ ಪಾಪವಿರಲಿಲ್ಲ. That is real holiness. ಅದು ನಿಜವಾದ ಪರಿಶುದ್ಧತೆ. Where the darkness cannot overpower the light. ಎಲ್ಲಿ ಆ ಒಂದು ಕತ್ತಲೆ ಆ ಬೆಳಕನ್ನ ಆವರಿಸೋದಿಲ್ಲ. See John chapter 1. ಯೋಹಾನ 1ನೇ ಅಧ್ಯಾಯದಲ್ಲಿ ನೋಡ್ಕೊಳ್ಳೋಣ. In the New Testament, holiness is pictured like light. ಹೊಸ ಒಡಂಬಡಿಕೆಯಲ್ಲಿ ಆ ಪರಿಶುದ್ಧತೆಯನ್ನ ಬೆಳಕಿಗೆ ಹೋಲಿಸಲಾಗಿದೆ. And here it speaks about Jesus as the light. ಇಲ್ಲಿ ಯೇಸು ಸ್ವಾಮಿಯನ್ನ ಬೆಳಕಿಗೆ ಹೋಲಿಸಲಾಗಿದೆ. And it says in John 1 verse 5. 1ನೇ ಅಧ್ಯಾಯ 5ನೇ ವಚನ ನೋಡೋಣ. The light shines in the darkness and the darkness cannot overpower it. That's what it says in some translation. ಇಲ್ಲಿ ಹೇಳುತ್ತೆ, ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸ್ಕಲಿಲ್ಲ ಅಂತ. See, that means if you take a light and put it in the darkest corner of some street, the light will shine there. ಈ ಒಂದು ಬೆಳಕನ್ನ ತೆಗೆದುಕೊಂಡು ಹೋಗಿ ಯಾವುದೋ ಒಂದು ಕತ್ತಲೆ ಇರುವಂತ ಬೀದಿನಲ್ಲಿ ಹಾಕಿದ್ರೆ ಅದು ಆ ಕತ್ತಲೆ ಎಲ್ಲ ಓಡಿ ಹೋಗ್ಬಿಡುತ್ತೆ. Even if it's a small torch light, ಚಿಕ್ಕ ಟಾರ್ಚ್ ಆದ್ರೂ ಪರವಾಗಿಲ್ಲ. The darkness cannot overpower that torch light. ಆ ಒಂದು ಟಾರ್ಚ್ ಬೆಳಕು ಕೂಡ ಈ ಕತ್ತಲೆ ಆವರಿಸೋಕೆ ಸಾಧ್ಯ ಆಗೋದಿಲ್ಲ. Have you ever shone a torch somewhere and found the darkness shutting it down? ನೀವು ಯಾವಾಗಲಾದರೂ ಟಾರ್ಚ್ ಬೆಳಕು ಹಾಕಿದ ತಕ್ಷಣ ಕತ್ತಲೆ ಅದನ್ನ ಮುಚ್ಚಲಿಕ್ಕೆ ಪ್ರಯತ್ನ ಮಾಡಿದೆಯಾ? If the torch shuts down, it's not because of the darkness, it's because some battery problem inside the torch. ಆ ಒಂದು ಟಾರ್ಚ್ ಬೆಳಕು ಹೋಗ್ಬಿಟ್ರೆ ಅದರ ಅರ್ಥ ಕತ್ತಲೆ ಬಂದು ಮುಚ್ಚಿಬಿಡ್ತು ಅಂತಲ್ಲ, ಬ್ಯಾಟ್ರಿನಲ್ಲಿ ಏನೋ ಪ್ರಾಬ್ಲಮ್. Darkness can never overpower the light.
ಯಾವತ್ತೂ ಕತ್ತಲೆ ಬೆಳಕನ್ನ ಆವರಿಸೋಕೆ ಸಾಧ್ಯ ಇಲ್ಲ. You go into a dark room and put on the light, it'll come on, the darkness goes away. ಆ ಒಂದು ಕತ್ತಲೆಯ ಕೋಣೆಗೆ ಹೋಗಿ ನೀವು ಆ ಒಂದು ಸ್ವಿಚ್ ಹಾಕಿದ್ರೆ ಕತ್ತಲೆ ಓಡಿ ಹೋಗ್ಬಿಡುತ್ತೆ, ಬೆಳಕು ಬರುತ್ತೆ. Darkness cannot put out the light. ಒಂದು ಕತ್ತಲೆ ಬಂದು ಬೆಳಕನ್ನ ಓಡಿಸ್ಲಿಕ್ಕೆ ಸಾಧ್ಯ It ಆಗೋದಿಲ್ಲ, never happens. ಅದು ಯಾವತ್ತೂ ಆಗೋದಿಲ್ಲ. If there's no light, the fault is in the bulb. ಅಲ್ಲಿ ಬೆಳಕಿಲ್ಲ ಅಂದ್ರೆ ಆ ಬಲ್ಬ್ನಲ್ಲಿ ಏನೋ ತೊಂದರೆ ಇದೆ ಅಂತ ಅರ್ಥ. You know that darkness cannot shut out a light anywhere. ನಿಮಗೆ ಗೊತ್ತಿದೆ ಈ ಕತ್ತಲೆ ಅನ್ನೋದು ಬೆಳಕನ್ನ ಮುಚ್ಚಿಬಿಡಕ್ಕೆ Light ಸಾಧ್ಯ drives out ಆಗೋದಿಲ್ಲ. the darkness. ಯಾವತ್ತು ಬೆಳಕು ಆ ಕತ್ತಲೆಯನ್ನು So ಓಡಿಸುತ್ತೆ. when you say you're holy, ನೀವು ಪವಿತ್ರರು ಅಂತ ಹೇಳಿದ್ರೆ, say some worldliness has come and made you unholy, ಯಾವುದೋ ಒಂದು ಲೌಕಿಕ ಆತ್ಮ ಬಂದು ನಮ್ಮನ್ನೆಲ್ಲ ಅಪರಿಶುದ್ಧ ಮಾಡಿದೆ ಅಂತ ಹೇಳಿದ್ರೆ, it's not because that worldliness is more powerful, it's because something is wrong in your connection with the Lord. ಆ ಒಂದು ಲೌಕಿಕತೆ ಬಹಳ ಪ್ರಬಲವಾಗಿದೆ ಅಂತ ಅರ್ಥ ಅಲ್ಲ. ಅದರ ಅರ್ಥ ಏನಂದ್ರೆ ನಿಮಗೂ ಕರ್ತನಿಗೂ ಒಂದು ಸಂಬಂಧ ಕಡಿದು ಹೋಗಿದೆ ಅಂತ. As I said, even a more ordinary torchlight is more powerful than darkness. ಎಂಥ ಕತ್ತಲೆ ಆದರೂ ಆ ಒಂದು ಸಾಧಾರಣವಾದ ಟಾರ್ಚ್ ಬೆಳಕು ಬಹಳ You ಪ್ರಬಲವಾದ. don't need a big powerful light like this. A small torchlight is more powerful than darkness. ಇಷ್ಟು ಒಂದು ಪ್ರಬಲವಾದ ಬೆಳಕು ಬೇಕಾಗಿಲ್ಲ, ಒಂದು ಚಿಕ್ಕ ಟಾರ್ಚ್ ಲೈಟ್ ಸಾಕಾಗಿದೆ ಕತ್ತಲೆಯನ್ನು ಓಡಿಸ್ಲಿಕ್ಕೆ. When you really have the holiness of Jesus, ನಿಮಗೆ ನಿಜವಾಗಿ ಆ ಒಂದು ಯೇಸು ಸ್ವಾಮಿಯ ಪವಿತ್ರತೆ ಇದ್ರೆ, even a small bit of it, ಸ್ವಲ್ಪವಾಗಿದ್ರೂ ಪರವಾಗಿಲ್ಲ, the darkness of the world can never overpower that. ಈ ಲೋಕದ ಕತ್ತಲೆ ಅದನ್ನ ಮುಸುಕಲಿಕ್ಕೆ ಸಾಧ್ಯವಿಲ್ಲ. But if it is your own holiness, then of course the darkness will overpower it. ಅದು ನೀವೇ ನಿಮ್ಮ ಸ್ವಂತ ಪವಿತ್ರತೆ ಆಗಿದ್ರೆ ಅದು ಲೋಕ ಮುಚ್ಚಲಿಕ್ಕೆ ಸಾಧ್ಯವಾಗುತ್ತೆ. There is a holiness of man. ಅಲ್ಲಿ ಒಬ್ಬ ಮನುಷ್ಯನ ಪವಿತ್ರತೆ ಕೂಡ ಇದೆ. You know, many religions have got people who call themselves holy people. ಬಹಳಷ್ಟು ಧರ್ಮದವರು ಹೇಳ್ಕೊಂತಾರೆ ನಾವು ಪವಿತ್ರರು ಅಂತ. It's all on the outside. ಅದೆಲ್ಲ ಬರೀ ಹೊರಗಿನ ಮಟ್ಟದಲ್ಲಿ ಕಾಣಿಸೋದು ಮಾತ್ರ. Suddenly you read in the papers that they have been molesting girls in their ashrams and places like that. ಯಾವುದೋ ಒಂದು ಆಶ್ರಮದಲ್ಲಿ ಒಂದು ಹೆಣ್ಣಿನ ಕೆಡಿಸಿದ್ರು, ಅಶ್ಲೀಲ ಇದು ಸಂಗತಿ ಮಾಡಿದ್ರು ಅಂತ ನಾವು ನೋಡ್ತೀವಿ ಅದನ್ನ ಬಹಳ ದಿವಸದ ನಂತರ. Even Christian pastors, you read about that. ಕ್ರೈಸ್ತ ಪಾಸ್ಟರ್ಗಳು ಕೂಡ ಹಾಗೆ ಮಾಡೋದನ್ನ ನಾವು ನೋಡ್ತೀವಿ. Appeared holy. ಯಾಕೆಂದ್ರೆ ಅವರು ಹೊರಗಡೆಯಿಂದ ಪವಿತ್ರವಾಗಿ Because it was ಕಾಣಿಸ್ತಾರೆ. something they manufactured themselves. ಅದು ತಾವೇ ಮಾಡಿದಂತ ಸಿದ್ಧಪಡಿಸಿದಂತ ಪವಿತ್ರತೆ. Is it possible to manufacture holiness yourself? ನೀವೇ ಆ ಒಂದು ಪವಿತ್ರತೆಯನ್ನ ತಯಾರು ಮಾಡಲಿಕ್ಕೆ ಸಾಧ್ಯನಾ? Yes. ಹೌದು, ಸಾಧ್ಯ. Biggest example of the Pharisees in Jesus' time. ಬಹಳ ದೊಡ್ಡ ಉದಾಹರಣೆ ಯಾವುದು ಅಂದ್ರೆ ಯೇಸು ಸ್ವಾಮಿಯ ಸಮಯದಲ್ಲಿ ಫರಿಸಾಯರು. They had a great reputation for holiness. ಅವರು ಆ ಒಂದು ಹೊರಗಿನ ಪವಿತ್ರತೆಗೆ ಒಳ್ಳೆ ದೊಡ್ಡ ಉದಾಹರಣೆ In ಆಗಿದ್ರು. fact, everybody in Israel thought they were the holiest people living there. ಅಲ್ಲಿ ಇಸ್ರಾಯೇಲ್ ದೇಶದಲ್ಲಿದ್ದ ಎಲ್ಲರೂ ಅನ್ಕೊಂತಾ ಇದ್ರು, ಓ ಫರಿಸಾಯರೇ ಬಹಳ ಉತ್ತಮರು, ಪವಿತ್ರರು ಅಂತ. Jesus said they were all going to hell. ಆದ್ರೆ ಯೇಸು ಸ್ವಾಮಿ ಬಂದು ಹೇಳಿದ್ರು ಇವ್ರು ಎಲ್ಲ ನರಕ ಪಾತ್ರರು ಅಂತ. When we think of a revival of holiness, we don't want that type of holiness. ನಾವು ಈ ಒಂದು ಪವಿತ್ರತೆಯ ಉಜ್ಜೀವನ ಬಗ್ಗೆ ಯೋಚನೆ ಮಾಡುವಾಗ ಆ ಥರದ ಪವಿತ್ರತೆ ನಮಗೆ ಬೇಡ. See, there's a picture there of a burning bush. ಅಲ್ಲಿ ಒಂದು ಚಿತ್ರ ಇದೆ, ಆ ಒಂದು ಪೊದೆ ಬೆಂಕಿಯಲ್ಲಿರುವಂಥದ್ದು. How Moses was so frightened when he saw it. ಅದನ್ನ ನೋಡಿದಾಗ ಮೋಶೆಗೆ ಭಯವಾಯಿತು. See, if that was a fire lit by man, then after some time it will die out. ಆ ಬೆಂಕಿ ಮನುಷ್ಯನಿಂದ ಹಚ್ಚಲ್ಪಟ್ಟಿದ್ರೆ ಅದು ಸ್ವಲ್ಪ ಸಮಯದಲ್ಲಿ ಆರಿ ಹೋಗ್ತಾ ಇತ್ತು. You set any bush on fire, it won't burn forever, it will just die out. ಯಾವುದೇ ಒಂದು ಪೊದೆಗೆ ನೀವು ಬೆಂಕಿ ಹಚ್ಚಿ ಸ್ವಲ್ಪನೇ ಸಮಯದಲ್ಲಿ You ಹೋಗ್ಬಿಡುತ್ತೆ. know that all fires lit by men, whether in a kitchen or outside, it becomes less and less and less and less and less and less and then dies out. ಯಾವುದೇ ಒಂದು ಬೆಂಕಿ ಮನುಷ್ಯದಿಂದ ಹಚ್ಚಿದ್ದು ಒಂದು ಅಡಿಗೆ ಕೋಣೆಯಲ್ಲಾಗ್ಲಿ ಇನ್ನೆಲ್ಲಾದ್ರೂ ಆಗ್ಲಿ ಅದು ಬೇಗ ಕಡಿಮೆಯಾಗಿ ಕ್ರಮೇಣವಾಗಿ ಹೋಗ್ಬಿಡುತ್ತೆ. The holiness produced by man is like that. ಮನುಷ್ಯನಿಂದ ತಯಾರಿಸಿದ ಪವಿತ್ರತೆ ಕೂಡ ಹಾಗೇನೆ. When they are first converted, they are on fire. ಮೊದಲು ಅವರು ಪರಿವರ್ತನೆ ಹೊಂದಿದಾಗ ಅವರು ಬೆಂಕಿಯಲ್ಲಿ ಇರ್ತಾರೆ. You see them 10 years later, it's gone down. ಅದೇ ಮನುಷ್ಯನನ್ನು 10 ವರ್ಷದ ನಂತರ ನೋಡಿದ್ರೆ ಅದು ಕ್ರಮೇಣ ಕಡಿಮೆಯಾಗಿದೆ. That means it was a fire produced by man. ಅದರ ಅರ್ಥ ಏನಂದ್ರೆ ಅದು ಮನುಷ್ಯನಿಂದ ತಯಾರಿಸಲ್ಪಟ್ಟ ಪವಿತ್ರತೆ. If it's produced by God, it will not only remain, it will become brighter and brighter. ಅದು ದೇವರಿಂದ ತಯಾರಿಸಲ್ಪಟ್ಟಿದ್ದಾದ್ರೆ ಅದು ಪ್ರತಿ ದಿವಸ ಕಡಿಮೆ ಆಗೋದಿಲ್ಲ, ಇನ್ನೂ ಹೆಚ್ಚಾಗುತ್ತೆ. That's what the Holy Spirit does. ಅದನ್ನೇ ಪವಿತ್ರಾತ್ಮನು ಮಾಡುವಂಥದ್ದು.
You know why he's called the Holy Spirit? ಯಾಕೆ ಆತನನ್ನ ಪವಿತ್ರ ಆತ್ಮ ಅಂತ ಕರೆದಿರೋದು? The three persons in God, ದೇವರಲ್ಲಿ ಮೂರು ವ್ಯಕ್ತಿಗಳು, Father, Son, and Holy Spirit. ತಂದೆ, ಮಗ ಮತ್ತು ಪವಿತ್ರ ಆತ್ಮ. It's very difficult for our mind to understand how three persons can be one God. ನಮ್ಮ ಮನಸ್ಸಿಗೆ ಬಹಳ ಕಷ್ಟ ಇದನ್ನ ಅರ್ಥ ಮಾಡ್ಕೊಳ್ಳೋದು, ಮೂರು ವ್ಯಕ್ತಿ ಹೇಗೆ ಒಂದೇ ದೇವರಾಗಿರ್ತಾರೆ ಅಂತ. When we think of three persons, we think of three bodies. ನಾವು ಮೂರು ವ್ಯಕ್ತಿಗಳು ಅಂದಾಗ ಮೂರು ದೇಹಗಳನ್ನ ನಾವು ಚಿತ್ರಿಸ್ಕೊಳ್ತೀವಿ. God doesn't have a body. ದೇವರಿಗೆ ಆ ಒಂದು ದೇಹ ಅನ್ನೋದಿಲ್ಲ. In the spirit world, we can't understand, because only when we get there we'll understand it. ಈ ಆತ್ಮಿಕ ಆ ಒಂದು ಲೋಕವನ್ನ ನಮ್ಮ ಮನಸ್ಸಿನಿಂದ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ನಾವು ಹೋದಾಗ್ಲೇ ಮೇಲೆ ಹೋದಾಗ್ಲೇ ಅರ್ಥ ಆಗುತ್ತೆ. That's like a dog can't understand a human being. ಹೇಗೆಂದ್ರೆ ಒಂದು ನಾಯಿಗೆ ಮನುಷ್ಯನ ಮನಸ್ಥಿತಿ ಗೊತ್ತಾಗೋದೇ ಇಲ್ವೋ ಹಾಗೆ. But why is the third person called the Holy Spirit? ಮೂರನೇ ಆ ದೈವ ವ್ಯಕ್ತಿಗೆ ಪವಿತ್ರ ಆತ್ಮನು ಅಂತ ಯಾಕೆ ಕರೆಯಲ್ಪಟ್ಟಿದೆ? The Holy Spirit has got many qualities. ಪವಿತ್ರ ಆತ್ಮನಿಗೆ ಬಹಳ ಗುಣಗಳಿವೆ. He's full of love, ಪೂರ್ಣ ಪ್ರೀತಿ ಉಳ್ಳವನು, but he's not called loving spirit. ಆದ್ರೆ ಪ್ರೀತಿ ಆತ್ಮನು ಅಂತ ಕರೆಯಲ್ಪಟ್ಟಿಲ್ಲ. He's full of wisdom, but he's not called wise spirit. ಆತನು ಪೂರ್ಣ ಜ್ಞಾನ ಇರುವಂತವನು, ಆದ್ರೆ ಜ್ಞಾನದ ಆತ್ಮ ಅಂತ ಕರೆಯಲ್ಪಟ್ಟಿಲ್ಲ. He's so humble that he doesn't even manifest himself, but he's still not called humble spirit. ಆತನು ಬಹಳ ದೀನನು, ಆತನ ಎಲ್ಲೂ ತೋರಿಸ್ಕೊಡೋದಿಲ್ಲ, ಆದ್ರೂ ಆತ ದೀನದ ಆತ್ಮ ಅಂತ ಕರೆಯಲ್ಪಟ್ಟಿಲ್ಲ. He's called a helper, but he's not called helpful spirit. ಆತ ಸಹಾಯವನ್ನ ಮಾಡುವಂತವನು, ಆದ್ರೆ ಆತನ ಸಹಾಯ ಮಾಡುವ ಆತ್ಮ ಅಂತ ಕರೆಯಲ್ಪಟ್ಟಿಲ್ಲ. Why is he called Holy Spirit? ಯಾಕೆ ಆತನನ್ನ ಪವಿತ್ರ ಆತ್ಮ ಅಂತ ಕರೆಯಲ್ಪಟ್ಟಿದೆ? Out of all, maybe there are 100 qualities in him, but God has picked out one and given that name. ಆತನಿಗೆ 106 ಗುಣಗಳು ಇರಬಹುದು, ಆದ್ರೆ ದೇವರು ಆತನನ್ನ ಒಂದು ಗುಣವನ್ನ ತೆಗೆದು ಕರೆದಿದ್ದಾರೆ. I'll tell you why. ಯಾಕೆ ಅಂತ ನಾನು ಹೇಳ್ತೀನಿ. If you understand it, you will not be confused for the rest of your life concerning being filled with the Holy Spirit. ನೀವು ಇದನ್ನ ಅರ್ಥ ಮಾಡಿಕೊಂಡ್ರೆ ನಿಮ್ಮ ಪೂರ್ಣ ಜೀವಿತದಲ್ಲಿ ಈ ಪವಿತ್ರಾತ್ಮನ ಬಗ್ಗೆ ಗಲಿಬಿಲಿ ಆಗಿರೋದಿಲ್ಲ ನೀವು. It's not because he's got more holiness than love. ಯಾಕೆ ಅಂದ್ರೆ ಆತನಿಗೆ ಪ್ರೀತಿಗಿಂತ ಪವಿತ್ರತೆ ಜಾಸ್ತಿ ಇದೆ ಅಂತ ಅಲ್ಲ. ಆತನ ಪವಿತ್ರಾತ್ಮ He's got as much love and humility and wisdom as he's got holiness. ಅವನ ಪವಿತ್ರತೆ ಇದ್ದ ಹಾಗೇನೆ ಜ್ಞಾನ, ದೀನತೆ, ಪ್ರೀತಿ ಎಲ್ಲವನ್ನೂ ಇದೆ. But he's called the Holy Spirit because when he comes into us, the number one thing he gives us is holiness. ಯಾಕೆ ಅಂದರೆ ಆತನು ನಮ್ಮಲ್ಲಿ ಬಂದಾಗ ಪ್ರಮುಖವಾಗಿ ಕೊಡುವಂಥದ್ದು ಪವಿತ್ರತೆ. Now there are a lot of Christians who say the number one thing he gives you is speaking in tongues. ಕೆಲವು ಕ್ರೈಸ್ತರು ಹೇಳ್ತಾರೆ ಪವಿತ್ರಾತ್ಮನು ಬಂದಾಗ ಮುಖ್ಯವಾಗಿ ಸಿಗುವಂಥದ್ದು ನಮಗೆ ಅನ್ಯ ಭಾಷೆ ಅಂತ. But he's not called tongue speaking spirit, he's called Holy Spirit. ಆದರೆ ದೇವರ ವಾಕ್ಯದಲ್ಲಿ ಆತನನ್ನ ಅನ್ಯ ಭಾಷೆ ಮಾತಾಡುವಂತ ಆತ್ಮ ಅಂತ ಕರೆಯಲ್ಪಟ್ಟಿಲ್ಲ, ಪವಿತ್ರ ಆತ್ಮ ಅಂತ ಕರೆಯಲ್ಪಟ್ಟಿದೆ. When I see so many people who speak in tongues are not holy, they still love money, I say they don't have the Holy Spirit. ಈ ಒಂದು ಪವಿತ್ರಾತ್ಮನು ಬಂದಾಗ ಅನ್ಯ ಭಾಷೆ ಅಂತ ಹೇಳುವಂತ ಜನ ಅನ್ಯ ಭಾಷೆ ಮಾತಾಡ್ತಾರೆ, ಆದರೆ ಪವಿತ್ರತೆ ಇಲ್ಲ ಅಂದ್ರೆ ನಾನು ಹೇಳ್ತೀನಿ ಅವ್ರ ಪವಿತ್ರಾತ್ಮ ಒಂದಿಲ್ಲ ಅಂತ. Some people think you're filled with the Holy Spirit, you make a lot of noise. ಕೆಲವರು ಹೇಳ್ತಾರೆ ಪವಿತ್ರಾತ್ಮನು ಬಂದಾಗ ಬಹಳ ಸದ್ದು ಮಾಡ್ತೀವಿ ಅಂತ, ಕೂಟಗಳಲ್ಲಿ ಬಹಳ ಶಬ್ದ ಮಾಡ್ತೀವಿ ಅಂತ. I say no. ನಾನು ಹೇಳ್ತೀನಿ ಇಲ್ಲ, it's holiness. ಅದು ಮುಖ್ಯ ಪವಿತ್ರತೆ. I remember when we have a small church in Saudi Arabia. ನಮ್ಮ ಒಂದು ಸಭೆ ಇದೆ ಸೌದಿ ಅರೇಬಿಯಾದಲ್ಲಿ. And there you're not allowed to have church meetings. ಅಲ್ಲಿ ಸಭೆಯ ಕೂಟಗಳನ್ನು ನಡೆಸಲಿಕ್ಕೆ ಅವಕಾಶವಿಲ್ಲ. So we had to put black paper on the windows and close doors and meet in an inside room. ಈ ಎಲ್ಲ ಕೊಠಡಿಯ ಕಿಟಕಿಗಳಲ್ಲಿ ನಾವು ಕಪ್ಪು ಬಟ್ಟೆಗಳನ್ನು ಹಾಕಿ ಯಾರಿಗೂ ತಿಳಿದೇ ಇದ್ದಾಗೆ ರಹಸ್ಯವಾಗಿ ಸೇರಬೇಕಾಗುತ್ತೆ. And we had to say don't leave all your chappals outside the house, then people will think what's happening here. ಸೊ ನಿಮ್ಮ ಚಪ್ಪಲಿಗಳನ್ನ ಹೊರಗಡೆ ಬಿಡಬೇಡಿ, ಯಾಕೆಂದ್ರೆ ಯಾರಿಗಾದ್ರೂ ಸಂಶಯ ಬರುತ್ತೆ ಏನು ನಡೀತಾ ಇದೆ ಅಂತ. We had to tell them don't come all together because people wonder what's happening here. ಎಲ್ಲರೂ ಒಟ್ಟಾಗಿ ಬರಬೇಡಿ, ಬರುವಾಗ ಬೇರೆ ಜನರಿಗೆ ಸಂಶಯ ಬರುತ್ತೆ ಏನು ನಡೀತಾ ಇದೆ. Go after the meeting also we tell them to go out 2 by 2 and not all together. ಕೂಟ ಮುಗಿದು ಹಿಂದೆ ಹೋಗುವಾಗ ಕೂಡ ನೀವು ಒಟ್ಟಾಗಿ ಹೋಗಬೇಡಿ, ಒಬ್ಬೊಬ್ಬರಾಗಿ ಹೋಗಿ ಅಂತ ಹೇಳ್ತೀವಿ. These are all in flats, people living above you, down below you. ಇಲ್ಲಿ ಒಂದು ಅಪಾರ್ಟ್ಮೆಂಟ್ ಫ್ಲಾಟ್ಸ್ಗಳಲ್ಲಿ ಇರೋದ್ರಿಂದ ಬಹಳಷ್ಟು ಜನ ಹಿಂದ್ ಮೇಲೆ ಕೆಳಗಡೆ ಎಲ್ಲ ಜೀವಿಸ್ತಾ ಇರ್ತಾರೆ. If you start shouting there, the police will come and take you to the prison. ಅಲ್ಲಿ ಸದ್ದು ಮಾಡಿದ್ರೆ ಪೊಲೀಸ್ನವ್ರು ಬಂದು ಹಿಡ್ಕೊಂಡು ಹೋಗ್ಬಿಡ್ತಾರೆ. So how shall we be filled with the Holy Spirit in Saudi Arabia? ಅಲ್ಲಿ ಸೌದಿ ಅರೇಬಿಯಾದಲ್ಲಿ ಪವಿತ್ರಾತ್ಮನಿಂದ ತುಂಬಿಸಲ್ಪಡೋದು ಹೇಗೆ? It's not by shouting and making a lot of noise. ಅಲ್ಲಿ ಒಂದು ಸದ್ದು ಮಾಡಿ ಜೋರಾಗಿ ಕೂಗೋದ್ರಿಂದ ಅಲ್ಲ.
One Pentecostal pastor went there for 2 days and told everybody to make a lot of noise. ಒಬ್ಬ ಪೆಂಟಕೋಸ್ಟಲ್ ಪಾಸ್ಟರ್ ಅಲ್ಲಿ ಹೋಗಿದ್ರು ಎಲ್ಲರನ್ನು ಸದ್ದು ಮಾಡಿ ಅಂತ. Fortunately, I went there 2 days later and I said, please keep quiet, don't make such a lot of noise. ಸದಾವಕಾಶವಾಗಿ ನಾನು ಹೋಗಿದ್ದೆ, ನಾನು ಹೇಳಿದೆ ಯಾರು ಸದ್ದು ಮಾಡಬೇಡಿ, ನಿಶಬ್ದವಾಗಿರೋಣ ಅಂತ. God is not deaf. He can hear very well, don't worry. ನಾನು ಹೇಳಿದೆ ದೇವರು ಕಿವಿ ಕೇಳದ ಕಿವುಡನಲ್ಲ, ದೇವರಿಗೆ ಎಲ್ಲ ಕೇಳಿಸುತ್ತೆ ನಿಮ್ಮ Be ಹೃದಯದಲ್ಲಿ. sensible. ನೀವು ಸೂಕ್ಷ್ಮ ಬುದ್ಧಿಯವರಾಗಿರ್ಬೇಕು. Filled with the Holy Spirit is to become holy. ಪವಿತ್ರಾತ್ಮನಿಂದ ತುಂಬಿಸಲ್ಪಡೋದು ಅಂದರೆ ಪವಿತ್ರರಾಗುವಂಥದ್ದು. It's much easier to make noise than to be holy. ಪವಿತ್ರರಾಗೋದಕ್ಕಿಂತ ಸದ್ದು ಮಾಡೋದು ಬಹಳ ಸುಲಭ. You can imitate speaking in tongues very easily. ಒಬ್ಬ ಅನ್ಯ ಭಾಷೆ ಮಾತಾಡೋದನ್ನ ಅನುಸರಣೆ ಮಾಡೋದು ಬಹಳ ಸುಲಭ. Even a child can imitate that. ಒಂದು ಮಗು ಕೂಡ ಅದನ್ನ ಅನುಸರಣೆ ಮಾಡಬಹುದು. That's not being filled with the Holy Spirit. ಅದು ಪವಿತ್ರಾತ್ಮ ತುಂಬಿಸೋದಕ್ಕೆ ಗುರುತಲ್ಲ. It is a gift of God. ಅದು ದೇವರ ಒಂದು ವರ. It is a real thing. ಅದು ನಿಜವಾದಾದ್ರೆ. Most of what I hear is all counterfeit. ನಾನು ಬಹಳಷ್ಟು ಕೇಳುವಂಥದ್ದು ಸುಳ್ಳಾದ್ದು. How do we know whether we've got the real holiness or only the holiness of the Pharisees? ನಮಗೆ ನಿಜವಾದ ಪವಿತ್ರತೆ ಇದೆಯೋ ಅಥವಾ ಪರಿಸಾಯರ ಪವಿತ್ರತೆ ಇದೆಯೋ ಅಂತ ಹೇಗೆ ಕಂಡುಹಿಡಿಯೋ? How do we know whether this holiness I've got is from the Holy Spirit or I myself sort of made myself a little better? ಹೇಗೆ ಕಂಡುಕೊಳ್ಳೋದು ನಾನು ನನ್ನ ಪವಿತ್ರತೆ ಪವಿತ್ರಾತ್ಮನಿಂದ ಬಂದಂಥದ್ದು ಇಲ್ಲ ನಾನೇ ತಯಾರಿಸಿದಂಥದ್ದು ಅಂತ? See, for example, some religious leaders like Buddha and all, I don't think he was an evil man. ಕೆಲವು ಧಾರ್ಮಿಕ ಗುರುಗಳನ್ನು ನೋಡಿದ್ರೆ ಬುದ್ಧ ಹಾಗೆ ಅವರು ಕೆಟ್ಟ He ಮನುಷ್ಯನಾಗಿರ್ಲಿಲ್ಲ. was not going around stealing money and committing adultery and all that. ಅವನು ವ್ಯಭಿಚಾರ ಮಾಡೋದಾಗ್ಲಿ ಹಣ ಕದಿಯೋದಾಗ್ಲಿ ಮಾಡ್ತಾ ಇರಲಿಲ್ಲ. Or we have Mahatma Gandhi. He was a good man. He didn't go around stealing or committing adultery. ಮಹಾತ್ಮ ಗಾಂಧಿಯನ್ನೇ ಉದಾಹರಣೆಗೆ ತಗೊಂಡ್ರೆ ಆತನು ಒಳ್ಳೆ ಮನುಷ್ಯನಾಗಿದ್ದನು. ಆತ ಎಲ್ಲೂ ಕದಿಯಕ್ಕೆ ಹೋಗ್ತಾ ಇರಲಿಲ್ಲ, ಸುಳ್ಳು ಹೇಳಕ್ ಹೋಗ್ತಾ ಇರಲಿಲ್ಲ. How do I know whether I'm just a good man like that or have got holiness from the Holy Spirit? ನಾನು ಪವಿತ್ರಾತ್ಮನಿಂದ ಪವಿತ್ರತೆ ಪಡ್ಕೊಂಡಿದ್ದೀನ ಇಲ್ಲ ನಾನು ಇತರರ ಥರನೇ ಒಳ್ಳೆ ಮನುಷ್ಯನಾಗಿದ್ದೀನಿ ಅಂತ ಹೇಗೆ ಕಂಡುಕೊಳ್ಳೋದು? I believe in some of our churches, if somebody lives like Mahatma Gandhi, people will really think he's a very holy man. ನನಗನ್ಸುತ್ತೆ ನಮ್ಮ ಸಭೆಗಳಲ್ಲಿ ಯಾರಾದರೂ ಮಹಾತ್ಮ ಗಾಂಧಿಯ ಥರ ಜೀವಿಸಿದ್ರೆ ಅವ್ರು ನಿಜವಾಗ್ಲೂ ಅನ್ಕೊಳ್ತಾರೆ ಓ ಬಹಳ ಪವಿತ್ರ ಮನುಷ್ಯ ಅಂತ. Somebody spends a lot of time in meditation like Buddha in our church, they'll think he's a very holy man. ನಮ್ಮ ಸಭೆಯಲ್ಲಿ ಯಾರಾದರೂ ಬುದ್ಧನ ಥರ ಧ್ಯಾನ ಮಾಡ್ತಾ ಇದ್ರೆ ಅವ್ರು ಅನ್ಕೊಳ್ತಾರೆ ಓ ಇವನು ಬಹಳ ಪವಿತ್ರನು ಅಂತ. It's easy for you to be fooled. ಅದರಿಂದ ನೀವು ವಂಚನೆಗೊಳಗಾಗೋದು ಬಹಳ ಸುಲಭ. Very important to understand real holiness. ನಮಗೆ ಬಹಳ ಮುಖ್ಯ ಇದನ್ನ ಅರ್ಥ ಮಾಡ್ಕೊಳ್ಳೋದು ಯಾವುದು ನಿಜವಾದ ಪವಿತ್ರತೆ ಅಂತ. And Jesus made it very clear. ಯೇಸು ಸ್ವಾಮಿ ಇದನ್ನ ಬಹಳ ಸ್ಪಷ್ಟಪಡಿಸಿದ್ರು. It's not even correctness of doctrine. ಇದು ಒಂದು ಬೋಧನೆಯನ್ನ ಸರಿಯಾಗಿ ಮಾಡುವಂತದ್ದಲ್ಲ. You know, among Christians almost every denomination is because it's a different doctrine. ಬಹಳಷ್ಟು ಕ್ರೈಸ್ತರಲ್ಲಿ ಪಂಗಡಗಳಿದೆ. ಯಾಕೆ ಅಂದ್ರೆ ಅವರದು ಬೋಧನೆಗಳು ವ್ಯತ್ಯಾಸವಾಗಿರುತ್ತೆ. People separate because of doctrine. ಅವರು ಯಾಕೆ ಅವರು ವ್ಯತ್ಯಾಸ ಬೇರೆ ಬೇರೆಯಾಗಿದ್ದಾರೆ ಅಂದ್ರೆ ಬೋಧನೆಯಿಂದ. They say we don't join the Roman Catholics because they pray to Mary and pray for the dead. ನಾವು ಕಥೋಲಿಕ್ ಸಭೆಯನ್ನು ಸೇರ್ಕೊಳ್ಳೋದಿಲ್ಲ. ಯಾಕೆ ಅಂದ್ರೆ ಅವರು ಮರಿಯಳಿಗೆ ಪ್ರಾರ್ಥನೆ ಮಾಡ್ತಾರೆ, ಸತ್ತವರಿಗೆ ಪ್ರಾರ್ಥನೆ ಮಾಡ್ತಾರೆ ಅಂತ. We don't join the CSI or CNI because they baptize infants. CSI CNI ಸಭೆಗಳನ್ನು ಸೇರೋದಿಲ್ಲ. ಯಾಕೆ ಅಂದ್ರೆ ಅವರು ಶಿಶುಗಳನ್ನ ದೀಕ್ಷಾಸ್ಥಾನ ಕೊಡ್ತಾರೆ. Or some other group, they don't believe in the baptism in the Holy Spirit. ಕೆಲವು ಪಂಗಡಗಳು ಅವರು ಪವಿತ್ರಾತ್ಮನ ಅಭಿಷೇಕದಲ್ಲಿ ನಂಬಿಕೆ ಇಡೋದಿಲ್ಲ. Or some other group goes to fanatical extremes in baptism in the Holy Spirit. ಕೆಲವರು ಕಠಿಣವಾಗಿ ಆ ಕಡುವಾದ ಒಂದು ಪವಿತ್ರಾತ್ಮನ ಆತ್ಮದ ವರಗಳಿಗೆ ಹೋಗ್ತಾರೆ. Out of all these, there are all different doctrines, and we say, okay, I choose this is because this church is more like my doctrine. ಸೊ ಇದರಲ್ಲಿ ಎಲ್ಲ ಬೋಧನೆಗಳನ್ನ ಪಂಗಡಗಳನ್ನ ನೋಡಿ ನಾನು ಇದನ್ನ ಆರಿಸ್ಕೊಳ್ತೀನಿ, ಇದು ನನಗೆ ಬೇಕಾಗಿರುವಂಥದ್ದು. But just because you got the right doctrine does not mean you're a holy person. ನಿಮಗೆ ಆ ಒಂದು ಸರಿಯಾದ ಬೋಧನೆ ಇದ್ದಿದ್ದ ಮಾತ್ರಕ್ಕೆ ನೀವು ಪವಿತ್ರರು ಅಂತ ಹೇಳಲಿಕ್ಕಾಗೋದಿಲ್ಲ. Just because you belong to a CFC church does not mean you're a holy person. ನೀವು ಆ ಒಂದು CFC ಸಭೆಗೆ ಸೇರಿದ್ದ ಮಾತ್ರಕ್ಕೆ ಪವಿತ್ರರು ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. You can get a name that you are a holy person. ನಿಮಗೆ ಒಂದು ಹೆಸರು ಸಿಗಬಹುದು, ನೀವು ಪವಿತ್ರನು ಅಂತ. Like the Jews said, we are the children of Abraham. ಯಹೂದಿಯರು ಹೇಳಿದ್ರು ಯೇಸು ಸ್ವಾಮಿಗೆ ನಾವು ಅಬ್ರಹಾಮನ ಮಕ್ಕಳು ಅಂತ. They told John the Baptist that.
ಸ್ನಾನಿಕ ಯೋಹಾನನಿಗೆ ಹೇಳಿದರು. John the Baptist said, hey, God can make children of Abraham from the stones. ಪವಿತ್ರ ಸ್ನಾನಿಕ ಯೋಹಾನನು ಹೇಳಿದನು, ದೇವರು ಈ ಕಲ್ಲಿನಿಂದ ಕೂಡ ತನ್ನ ಮಕ್ಕಳನ್ನು ಹುಟ್ಟಿಸ್ತಾರೆ ಅಂತ. So sometimes we can boast, I belong to CFC. ನಾವು ಒಂದೊಂದ್ಸಲ ಹೊಗಳ್ಕೊಳ್ಬಹುದು, ನಾನು CFCಗೆ ಸೇರಿದವನು ಅಂತ. It has no value before God. ಅದಕ್ಕೆ ದೇವರ ಮುಂದೆ ಬೆಲೆ ಇಲ್ಲ. Not your doctrine, not the church you belong to. ನಿಮ್ಮ ಬೋಧನೆಯಾಗಲಿ, ನೀವು ಯಾವ ಸಭೆಗೆ ಸೇರಿದವರಾಗಲಿ, ಅದು ಮುಖ್ಯವಲ್ಲ. See what Jesus said. ಯೇಸು ಸ್ವಾಮಿ ಏನು ಹೇಳಿದ್ರು ನೋಡಿ. In Matthew chapter 23, ಮತ್ತಾಯ 23ರಲ್ಲಿ ನಾವು ನೋಡ್ತೇವೆ. he told us what was wrong with the holiness of the Pharisees. ಇಲ್ಲಿ ಹೇಳಿದ್ರು ಪರಿಸಾಯರ ಪರಿಶುದ್ಧತೆಯಲ್ಲಿ ಯಾವುದು ತಪ್ಪಾಗಿತ್ತು. Matthew 23 and verse 25 and 26. 25 ಮತ್ತು 26ನೇ ವಚನ, 28. 28ನೇ ವಚನದವರೆಗೆ. Please listen as you hear. ನಾ ಓದ್ತೀನಿ, ಕೇಳಿಸ್ಕೊಳ್ಳಿ. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಾಯರೇ, ನೀವು ಪಂಚಪಾತ್ರೆ, ಬಟ್ಟಲು ಇವುಗಳ ಹೊರಭಾಗವನ್ನು ಶುಚಿ ಮಾಡುತ್ತೀರಿ, ಆದರೆ ಅವು ಒಳಗೆ ಸುಲುಕೊಂಡವುಗಳಿಂದಲೂ ಇಹಭೋಗ ಪದಾರ್ಥಗಳಿಂದಲೂ ತುಂಬಿರುತ್ತವೆ. ಕುರುಡನಾದ ಪರಿಸಾಯನೇ, ಮೊದಲು ಪಂಚಪಾತ್ರೆಯ ಬಟ್ಟಲುಗಳ ಒಳಭಾಗವನ್ನು ಶುಚಿ ಮಾಡು, ಆಗ ಅವುಗಳ ಹೊರಭಾಗವು ಶುಚಿಯಾಗುವುದು. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಾಯರೇ, ನೀವು ಸುಣ್ಣ ಹಚ್ಚಿದ ಸಮಾಧಿಗಳಿಗೆ ಹೋಲಿಕೆಯಾಗಿದ್ದೀರಿ. ಇವು ಹೊರಗೆ ಚಂದವಾಗಿ ಕಾಣುತ್ತವೆ, ಒಳಗೆ ನೋಡಿದರೆ ಸತ್ತವರ ಎಲುಬುಗಳಿಂದಲೂ ಎಲ್ಲ ಹೊಲಸಿನಿಂದಲೂ ತುಂಬಿರುತ್ತವೆ. See the two things he said. ಇಲ್ಲಿ ಎರಡು ವಿಷಯಗಳನ್ನು ಅವರು Verse 28, your outside is clean. ಅವರು ಹೇಳಿದರು, ನಿಮ್ಮ ಹೊರಗಿನ ಜೀವಿತ ಸ್ವಚ್ಛವಾಗಿದೆ. Verse 27, your outside looks very beautiful. 27ನೇ ವಚನದಲ್ಲಿ ನಿಮ್ಮ ಹೊರಗಿನದು ಬಹಳ ಚಂದವಾಗಿ ಕಾಣಿಸುತ್ತೆ, but inside it's all filthy. ಆದರೆ ಒಳಗಿನದು ಬಹಳ ಹೊಲಸಾಗಿದೆ. He said, you're like a tomb. It's all marble and beautiful on the outside, inside all dead men's bones. ನೀವು ಹೇಗೆ ಅಂದರೆ ಒಂದು ಸಮಾಧಿಯ ಥರ ಹೊರಗಡೆ ಮಾರ್ಬಲ್ ಕಲ್ಲಿರುತ್ತೆ, ಬಹಳ ಚೆನ್ನಾಗಿ ಕಾಣಿಸುತ್ತೆ, ಆದರೆ ಒಳಗಡೆ ಎಲುಬುಗಳು ಹೊಲಸಿನಿಂದ ತುಂಬಿದೆ. You know how a dead man stinks. ನಿಮ್ಗೆ ಗೊತ್ತಿದೆ ಒಬ್ಬ ಸತ್ತ ಮನುಷ್ಯ ಹೇಗೆ ವಾಸನೆ ಬರುತ್ತೆ ಅಂತ. That was wrong with the holiness of the Pharisees. ಅದು ಪರಿಸಾಯರ ಪವಿತ್ರತೆಯಲ್ಲಿದ್ದಂಥ ತೊಂದರೆಯಾಗಿತ್ತು. They were clean on the outside, they looked beautiful on the outside. ಅವರು ಹೊರಗಡೆಯಿಂದ ನೋಡಲಿಕ್ಕೆ ಬಹಳ ಸ್ವಚ್ಛವಾಗಿ ಶುದ್ಧವಾಗಿ ಕಾಣಿಸ್ತಾ ಇದ್ರು. And Jesus said, ಆದರೆ ಯೇಸು ಸ್ವಾಮಿ ಹೇಳಿದರು, first, verse 26, clean the inside. ಇಲ್ಲಿ 26ರಲ್ಲಿ ಹೇಳಿದ್ರು, ಮೊದಲು ಒಳಗಿದ್ದನ್ನು ಶುಚಿ ಮಾಡು ಅಂತ. That's a very important word. ಅದು ಬಹಳ ಮುಖ್ಯವಾದ ಮಾತು. That is one of the things we preach in our church. ನಮ್ಮ ಸಭೆಯಲ್ಲಿ ನಾವು ಪ್ರಸಂಗ ಮಾಡುವಂಥದ್ದು ಮುಖ್ಯವಾಗಿ ಇದನ್ನೇ. Just these few words. ಈ ಕೆಲವು ಪದಗಳನ್ನು. First, clean the inside. ಮೊದಲು ಒಳಭಾಗವನ್ನು ಶುಚಿ ಮಾಡು. First, clean the inside. ಮೊದಲು ಒಳಭಾಗವನ್ನು ಶುಚಿ ಮಾಡು. You show me a church that preaches that. First, clean the inside. ಈ ಒಂದು ಮೊದಲು ಒಳಭಾಗವನ್ನು ಶುಚಿ ಮಾಡುವಂತ ಹೇಳುವಂತ ಸಭೆಗಳನ್ನು ನನಗೆ ತೋರಿಸಿ. I have hardly found a church like that. ನಾನು ಅಂಥ ಸಭೆಗಳನ್ನು ಬಹಳ ವಿರಳವಾಗಿ ನೋಡಿದ್ದೀನಿ, ಹೆಚ್ಚಿಲ್ಲ. Some people say first get some good musicians. ಕೆಲವರು ಹೇಳ್ತಾರೆ ಮೊದಲು ಸಂಗೀತಗಾರರನ್ನ ಮೊದಲು ಕರ್ಕೊಂಡು ಬರೋಣ, get a good preacher. ಮೊದಲು ಒಳ್ಳೆ ಬೋಧಕನನ್ನ ಕರೆದುಕೊಂಡು ಬರೋಣ, or first build a good building. ಮೊದಲು ಒಂದು ಒಳ್ಳೆ ಕಟ್ಟಡವನ್ನ ಕಟ್ಟೋಣ, or first collect a good offering. ಮೊದಲು ನಾವು ಹೆಚ್ಚು ಕಾಣಿಕೆಯನ್ನು ಸ್ವೀಕರಿಸೋಣ. We are not interested in any of these things. ನಮಗೆ ಇದರಲ್ಲಿ ಯಾವುದರಲ್ಲೂ ಆಸಕ್ತಿ ಇಲ್ಲ. First, ಮೊದಲು clean the inside. ಒಳಭಾಗವನ್ನು ಶುಚಿ ಮಾಡು. So I want to ask you, ನಾನು ನಿಮಗೆ ಕೇಳಲಿಕ್ಕೆ ಇಷ್ಟಪಡ್ತೇನೆ, are you a Pharisee? ನೀವು ಪರಿಸಾಯರ? You can sit in CFC and be the biggest Pharisee in India. ನೀವು CFC ಸಭೆಯಲ್ಲಿ ಕುಳಿತುಕೊಂಡು ಭಾರತದಲ್ಲೇ ದೊಡ್ಡ ಪರಿಸಾಯನಾಗಿರಬಹುದು. Because you can have a reputation. belong to a very holy church. ನಿಮಗೆ ಆ ಒಂದು ಸ್ಥಾನವಿರಬಹುದು, ನಾನು ಒಳ್ಳೆಯ ಸಭೆಗೆ ಸೇರಿದ್ದೀನಿ ಅಂತ ಹೆಸರಿರಬಹುದು. Preach such good doctrines. ನಾವು ಅಂಥ ಒಳ್ಳೆ ಬೋಧನೆಗಳನ್ನು ಮಾಡ್ತೇವೆ. But what is your inside like? ಆದರೆ ನಿಮ್ಮ ಒಳ ಜೀವಿತ ಹೇಗಿದೆ? What are your thoughts like? ನಿಮ್ಮ ಯೋಚನೆಗಳು ಹೇಗಿದೆ?
You know, why has God made our thought life so quiet that nobody can hear it? ಯಾಕೆ ದೇವರು ನಮ್ಮ ಮನಸ್ಸಿನ ಒಳಜೀವಿತವನ್ನ ಬಹಳ ನಿಶ್ಶಬ್ದ ಮಾಡಿದ್ದಾರೆ, ಅದನ್ನು ಯಾರಿಂದನೂ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. You know how we all say, I cannot control my thoughts, brother. They just go with all types of wrong directions and think all types of things. ಕೆಲವರು ಹೇಳ್ತಾರೆ, ಅಯ್ಯೋ ನನ್ನ ಮನಸ್ಸನ್ನ ನನಗೆ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಆಗ್ತಲ್ಲ, ಅದು ಎಲ್ಲೆಲ್ಲೋ ಕೆಟ್ಟ ದಾರಿಗೆಲ್ಲ ಹೋಗುತ್ತೆ ಅಂತ. It can be thoughts of bitterness against somebody. ಬೇರೆಯವರ ಬಗ್ಗೆ ಒಂದು ಕಹಿ ಭಾವನೆ ಇರಬಹುದು. It can be thoughts of impurity towards others. ಬೇರೆಯವರ ಬಗ್ಗೆ ಒಂದು ಅಶುದ್ಧ ಚಿಂತನೆ or ಇರಬಹುದು, hatred ಕೋಪ, or criticism, judgment. ಬೇರೆಯವ್ರನ್ನ ನ್ಯಾಯ ತೀರ್ಪು ಮಾಡೋದು, ಖಂಡಿಸುವಂಥದ್ದು. We shouldn't be having such thoughts. ನಮಗೆ ಅಂಥ ಯೋಚನೆಗಳು ಇರಬಾರ್ದು. But we say, I can't control them. ನಾವು ಹೇಳ್ತೀವಿ ಅದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ. Now just think for a moment. ಕ್ಷಣ ಯೋಚನೆ ಮಾಡಿ ಹೀಗೆ. Supposing God had made man like this. ದೇವರು ಒಬ್ಬ ಮನುಷ್ಯನನ್ನ ಹೀಗೆ ಸೃಷ್ಟಿ ಮಾಡಿದ್ರೆ, Anything I'm thinking in my thoughts sounds out just like as if it's coming from the speaker now. ನಾನು ಏನೇ ಒಂದು ಚಿಕ್ಕದಾಗಿ ಯೋಚನೆ ಮಾಡಿದ್ರೆ ಈ ಸ್ಪೀಕರ್ ನಲ್ಲಿ ಬರೋ ಹಾಗೆ ಜೋರಾಗಿ ಕೇಳಿಸೋ ಹಾಗಿದ್ರೆ, Thinking some bad thought about you. ನಾನು ನಿಮ್ಮ ಬಗ್ಗೆ ಕೆಟ್ಟದಾಗಿ ಏನೋ ಯೋಚನೆ And ಮಾಡಿ it sounds out loud. ಅದು ಜೋರಾಗಿ ಬಂದ್ಬಿಡುತ್ತೆ ಸ್ವರ. Within one day I'll be able to control my thoughts. ನಾನು ಒಂದೇ ದಿವಸದಲ್ಲಿ ಆ ಒಂದು ಯೋಚನೆಗಳನ್ನ ನಿಯಂತ್ರಣಕ್ಕೆ ಸಾಧ್ಯ ಆಗ್ಬಿಡುತ್ತೆ. People who say I cannot control my dirty thoughts. ಕೆಲವರು ಹೇಳ್ತಾರೆ, ನಾ ಈ ಒಂದು ಕೆಟ್ಟ ಯೋಚನೆಗಳನ್ನ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ. Every time you have a dirty thought, if it sounds out loud, I tell you, you'll control it within one day. ನೀವು ಆ ಥರ ಯೋಚನೆ ಮಾಡುವಾಗ ಜೋರಾಗಿ ಎಲ್ಲರಿಗೂ ಕೇಳಿಸ್ಬಿಟ್ರೆ ನೀವು ಒಂದೇ ದಿವಸದಲ್ಲಿ ಅದನ್ನ ನಿಯಂತ್ರಣ ಮಾಡ್ಬಿಡ್ತೀರಿ. Why is it we don't control it? ಯಾಕೆ ನಾವು ನಿಯಂತ್ರಣ ಮಾಡ್ತಾ ಇಲ್ಲ? The devil fools us and fools us. Oh, you're weak, you cannot control it, you cannot control it. ಸೈತಾನನು ನಮ್ಮನ್ನ ವಂಚಿಸಿ ಇಡ್ತಾ ಇದ್ದಾನೆ. ಯಾಕೆ ಅಂದ್ರೆ ಅವನು ನಿಮಗೆ ಬಹಳ ಬಲಹೀನರು, ನಿಮಗೆ ನಿಯಂತ್ರಣ Some people ಮಾಡಕ್ಕೆ say, I cannot control my anger. ಕೆಲವರು ಹೇಳ್ತಾರೆ, ನನಗೆ ಕೋಪವನ್ನ ನಿಯಂತ್ರಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. That's a lie. ಅದು ಸುಳ್ಳು. I'll prove it to you. ನಾನು ಅದನ್ನ ನಿರ್ಧಾರ ಮಾಡ್ತೀನಿ. Supposing you and your wife are having a big fight inside the house, loud fight. ನೀವು ನಿಮ್ಮ ಹೆಂಡತಿ ಜೊತೆ ಮನೆಯಲ್ಲಿ ಜೋರಾಗಿ ಜಗಳ ಮಾಡ್ತಾ ಇರ್ತೀರಿ. Then somebody suddenly knocks at the door. ನಿಮ್ಗೆ ಅಕಸ್ಮಾತ್ ಆಗಿ ಮನೆಯ ಬಾಗಿಲು ತಟ್ತಾರೆ, rings the bell. ಯಾರೋ ಒಂದು ಬೆಲ್ ಹೊಡಿತಾರೆ. And you open the door. ನೀವು ಬಾಗಿಲನ್ನು ತೆಗಿತೀರಾ. And some brother from the church has come to visit you. ಸಭೆಯಿಂದ ಯಾರೋ ಒಬ್ಬ ಸಹೋದರರು ನಿಮ್ಮ ನೋಡ್ಲಿಕ್ಕೆ ಬಂದಿದ್ದಾರೆ. How is it you suddenly start speaking nicely to your husband and wife now? ಹೇಗೆ ನೀವು ಗಂಡ ಹೆಂಡತಿ ಬಹಳ ನಿಧಾನವಾಗಿ ಮಾತಾಡ್ಲಿಕ್ಕೆ ಪ್ರಾರಂಭಿಸ್ತೀರಾ? If you could not control your anger, you'd be shouting even after that brother has come and sat down there. ನಿಮಗೆ ನಿಯಂತ್ರಣನೇ ಇಲ್ಲ ಅಂದಿದ್ರೆ ಆ ಸಹೋದರ ಬಂದಿದ್ರೂ ನೀವು ಜೋರಾಗಿ ಜಗಳ ಮಾಡ್ತಾ ಇದ್ದೀರಾ. It is a lie that the devil has deceived you with, that you cannot control your anger. ಆ ಒಂದು ಸುಳ್ಳನ್ನ ಸೈತಾನನು ನಿಮ್ಮನ್ನ ವಂಚಿಸಿದಾನೆ. ಸುಳ್ಳನ್ನ ಹೇಳಿ ನೀವು ನಿಮ್ಮ ಬಾಯಿನ ನಿಯಂತ್ರಣಕ್ಕೆ ಸಾಧ್ಯ ಮಾಡಿಲ್ಲ. He's fooled you for so many years because he never wants you to overcome it. ಬಹಳ ವರ್ಷಗಳಿಂದ ಆ ಸೈತಾನನು ನಿಮ್ಮನ್ನ ವಂಚಿಸಿದಾನೆ. ಯಾಕೆ ಅಂದ್ರೆ ನೀವು ಅದನ್ನ ಜಯ ಹೊಂದುವುದು ಆತನಿಗೆ ಇಷ್ಟ ಇಲ್ಲ. And as long as you say, oh brother, I'm weak, I cannot control my anger, I tell you, you'll never overcome it. ನೀವು ಹೀಗೆ ಹೇಳಿದ್ರೆ, ಸಹೋದರನೇ ನಾನು ಬಲಹೀನನು, ನನಗೆ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಜಯ ಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ Supposing you say, ಮೋಸ ಮಾಡ್ಕೊಳ್ತಾ ಇದ್ದೀರಾ. Supposing you say like this, ನೀವು ಹೀಗೆ ಹೇಳಿದ್ರೆ, I can control my anger very easily when some man comes to my house, visit my house. ನೀವು ಹೀಗೆ ಹೇಳ್ಬೋದು, ಯಾರಾದರೂ ಒಬ್ಬ ಮನುಷ್ಯ ನಮ್ಮ ಮನೆಯಲ್ಲಿ ಬಂದ್ರೆ ನನಗೆ ನಿಯಂತ್ರಣ ಮಾಡಲಿಕ್ಕೆ ಸರಾಗವಾಗುತ್ತೆ ಅಂತ. The fear of losing my testimony before that man makes me control my anger. ಆ ಒಂದು ಮನುಷ್ಯನ ಮುಂದೆ ನನ್ನ ಸಾಕ್ಷಿಯನ್ನು ಕಳ್ಕೊಳ್ಳುವಂತ ಭಯ ನನ್ನನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. You can control your anger through the fear of man. Can you imagine how much more you'll be able to control your anger if you fear God? ನೀವು ಒಬ್ಬ ಮನುಷ್ಯನ ಭಯಕ್ಕೆ ಈ ಒಂದು ಕೋಪವನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯವಿದೆ ಅಂದರೆ ನೀವು ಇನ್ನೂ ಎಷ್ಟರ ಮಟ್ಟಿಗೆ ನೀವು ಆ ಕೋಪವನ್ನು ನಿಯಂತ್ರಿಸಬಹುದು ನಿಮಗೆ ದೇವರ ಭಯವಿದ್ರೆ. You know, like a doctor always goes to the root of why you are having this problem, physical sickness in your life. ಯಾವಾಗಲೂ ನಾವು ನೋಡ್ತೀವಿ, ವೈದ್ಯರು ಡಾಕ್ಟರ್ ಆ ಒಂದು ಕಾಯಿಲೆಯ ಮೂಲಕ್ಕೆ ಹೋಗ್ತಾರೆ, ಅದು ಯಾಕೆ ಬರ್ತಾ ಇದೆ ಅಂತ ಕಂಡುಕೊಳ್ಳಿಕ್ಕೆ. We want to go to the root. ನಾವು ಕೂಡ ಹಾಗೆ ಆ ಒಂದು ಮೂಲಕ್ಕೆ ಹೋಗಬೇಕು ಬೇರೆ. And the root is we do not fear God.
ಮೂಲ ಅಥವಾ ಬೇರು ಏನಂದರೆ ಮೂಲ ಕಾರಣ ಯಾವುದು ಅಂದರೆ ನಾವು ದೇವರಿಗೆ ಭಯಪಡೋದಿಲ್ಲ. You have to confess that to God. ಅದನ್ನು ನೀವು ದೇವರಿಗೆ ಅರಿಕೆ ಮಾಡಬೇಕು. You believe me, you'll get victory. ನೀವು ನಂಬಿ ನೀವು ಬಹಳ ಬೇಗ ಜಯವನ್ನು ಹೊಂದುತ್ತೀರ. I told the Lord that when I was defeated for so many years. ನಾನು ಬಹಳ ವರ್ಷಗಳ ಕಾಲ ಸೋತಾಗ ನಾನು ದೇವರಿಗೆ ಹೀಗೆ ಹೇಳಿದೆ. I said, Lord, I'll be honest, I'm more afraid of man than of God. ದೇವರೇ, ನಾನು ಪ್ರಾಮಾಣಿಕವಾಗಿ ನಿನಗೆ ಹೇಳ್ತೀನಿ, ನಿನಗಿಂತ ಹೆಚ್ಚಾಗಿ ಮನುಷ್ಯರಿಗೆ ಭಯಪಡ್ತೇನೆ. I'm more bothered about my testimony before men than my testimony before you. ನಾನು ನಿನ್ನ ಮುಂದಿನ ಸಾಕ್ಷ್ಯಕ್ಕಿಂತ ಜನರ ಮುಂದಿನ ಸಾಕ್ಷ್ಯಕ್ಕೆ ನಾನು ಭಯಪಡ್ತೇನೆ. That's how I was 40 years ago. ನಾನು 40 ವರ್ಷದ ಮೊದಲು ಹಾಗೆ I ಇದ್ದೆ. could not control my thoughts, I could not control my tongue or my anger or anything. ನನ್ನ ಮನಸ್ಸಾಗ್ಲಿ ನನ್ನ ಕೋಪವನ್ನಾಗ್ಲಿ ಯಾವುದನ್ನು ನನಗೆ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. I was not born holy, I was born in the gutter just like you and anybody else. ನೀವು ಎಲ್ಲರ ಥರನೇ ನಾನು ಕೂಡ ಒಬ್ಬ ಪರಿಶುದ್ಧನಾಗಿ ಹುಟ್ಟಲಿಲ್ಲ, ಒಬ್ಬ ಒಂದು ಕಸದಲ್ಲಿ ಹುಟ್ಟಿದವನಾಗಿದ್ದೆ ನಾನು. We all were born in the same filthy pit. ಆ ಒಂದು ಹೊಲಸು ಗುಂಡಿಯಲ್ಲಿ ನಾವು ಎಲ್ಲರೂ ಹುಟ್ಟಿದ್ದು. However much you try to clean yourself on the outside, you'll still become filthy. ನೀವು ಎಷ್ಟೇ ಹೊರಗಿನಿಂದ ಶುದ್ಧಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೂ ನೀವು ಇನ್ನೂ ಹೊಲಸಾಗೇ ಇರ್ತೀರ. It's like trying to make a pig clean. ಇದು ಒಂದು ಹಂದಿಯನ್ನು ಶುದ್ಧಪಡಿಸೋ ಹಾಗೆ. Suppose you get a pig from the street and take it to your house and scrub it with soap and a lot of soap and clean it up. ಒಂದು ಬೀದಿಯಲ್ಲಿ ಹೋಗ್ತಾ ಇರೋ ಒಂದು ಹಂದಿಯನ್ನು ಮನೆ ಕರ್ಕೊಂಡು ಬಂದು ಸೋಪ್ ಹಾಕಿ ಚೆನ್ನಾಗಿ ಉಜ್ಜಿ ತೊಳೆದು ಶುದ್ಧಪಡಿಸಿದ್ರು. Some of the nice perfume that these women put. ಕೆಲವು ಹೆಂಗಸರು ಹಾಕುವಂತ ಒಂದು ಪರ್ಫ್ಯೂಮ್, ಒಂದು ಸುವಾಸನೆಯ ಗಂಧಗಳನ್ನು ಅದಕ್ಕೆ ಹಚ್ಚಿದ್ರು. Send that pig back into the street. ಅದನ್ನ ಮತ್ತೆ ಈ ಬೀದಿಗೆ ಕಳಿಸಿ. How long do you think it will remain like that? ಅದೇ ಥರ ಎಷ್ಟು ಹೊತ್ತು ಇರುತ್ತೆ ಯೋಚನೆ ಮಾಡಿ. Maybe 5 minutes, that's all. 5 ನಿಮಿಷ ಇರ್ಬೋದು ಅಷ್ಟೇ. That's how we are. ಹಾಗೆ ನಾವು ಕೂಡ. The only way you can change that pig is if you do a miracle inside and change its nature inside. ಆ ಒಂದು ಹಂದಿಯನ್ನು ಪೂರ್ಣವಾಗಿ ಶುದ್ಧಪಡಿಸಬೇಕು ಅಂದರೆ ಒಂದು ಅದ್ಭುತವನ್ನು ಮಾಡಿ ಅದರ ಒಂದು ಸ್ವಭಾವವನ್ನು ಬದಲಾಯಿಸಬೇಕಾಗುತ್ತೆ. You can put the nature of a cat inside that pig. ಆ ಒಂದು ಹಂದಿಯ ಒಳಗಡೆ ಒಂದು ಅದ್ಭುತ ಮಾಡಿ ಒಂದು ಬೆಕ್ಕಿನ ಸ್ವಭಾವವನ್ನು ಹಾಕಬೇಕಾಗುತ್ತೆ. The cat will not jump into dirty things. ಒಂದು ಬೆಕ್ಕು ಒಂದು ಹೊಲಸಿನಲ್ಲಿ ಬೀಳೋದಕ್ಕೆ ಇಷ್ಟಪಡೋದಿಲ್ಲ. Have you seen cats? They're always licking themselves all the time. ಬೆಕ್ಕುಗಳನ್ನ ನೋಡಿದಿರ ನೀವು, ಯಾವಾಗಲೂ ತಮ್ಮನ್ನು ತಾವು ನೆಕ್ಕಿಕೊಳ್ತಾ ಇರುತ್ತೆ. Even dogs and cows, nobody does it. The cats do it more than anybody. ನಾಯಿಗಳೇ ಆಗಲಿ ಹಸುಗಳಾಗಲಿ ಹಾಗೆ ಮಾಡೋದನ್ನ ನಾವು ಹೆಚ್ಚು ನೋಡೋದಿಲ್ಲ. That is a picture of a believer who's always judging himself, cleansing himself all the time. ಅದು ಒಬ್ಬ ವಿಶ್ವಾಸಿಯ ಚಿತ್ರಣ, ಯಾವಾಗಲೂ ತನ್ನನ್ನು ತಾನು ಶುದ್ಧಪಡಿಸುವಂತವನು. Who taught the cat to do that? ಹಾಗೆ ಮಾಡಲಿಕ್ಕೆ ಯಾರು ಕಲಿಸ್ಕೊಟ್ರು ಆ ಬೆಕ್ಕಿಗೆ? You think when that mother cat had these little kittens, ಒಂದು ತಾಯಿ ಬೆಕ್ಕು ಆ ಚಿಕ್ಕ ಬೆಕ್ಕಿನ ಮರಿಗಳಿಗೆ ಇಟ್ಕೊಂಡು teach the kittens, now you're a cat, okay, so you must lick yourself regularly. ಆ ಒಂದು ತಾಯಿ ಬೆಕ್ಕು ಆ ಚಿಕ್ಕ ಬೆಕ್ಕಿನ ಮರಿಗಳಿಗೆ ಹೇಳ್ಕೊಳ್ತಾ, ನೀವು ಬೆಕ್ಕಾಗಿದ್ದೀರಾ, ಅದರಿಂದ ನೀವು ಶುದ್ಧವಾಗಿರಬೇಕು ಅಂತ ಇಲ್ಲ. Like mother pig doesn't tell the pigs, you are pigs, okay, you must be dirty all the time. ಆ ತಾಯಿ ಹಂದಿ ಮರಿಗಳನ್ನ ನೋಡಿ, ನೀವು ಹಂದಿಯಾಗಿದ್ದೀರಾ, ಅದರಿಂದ ಕೊಳಕಾಗಿರ್ಬೇಕು ಅಂತ ಹೇಳ್ಕೊಟ್ಟಿಲ್ಲ ಅಲ್ವಾ? It's nature. ಯಾಕೆಂದ್ರೆ ಅದು ಸ್ವಭಾವ. Who teaches your little children to fight and grab and get angry? ನಿಮ್ಮ ಚಿಕ್ಕ ಮಕ್ಕಳಿಗೆ ಯಾರು ಕಲಿಸ್ಕೊಟ್ರು ಜಗಳ ಮಾಡಬೇಕು, ಕಿತ್ಕೊಳ್ಬೇಕು ಅಂತ? You didn't teach them, it's their nature. ನೀವು ಕಲಿಸ್ಲಿಲ್ಲ ಅದನ್ನ, ಅದು ಅವರ ಸ್ವಭಾವವಾಗಿದೆ. And we must understand that holiness is also nature, not just polish on the outside. ಈ ಒಂದು ಪರಿಶುದ್ಧತೆ ಅನ್ನುವಂಥದ್ದು ಅದೊಂದು ಸ್ವಭಾವವಾಗಿದೆ, ಅದು ಹೊರಗಡೆಯಿಂದ ನೀವು ತೋರಿಸ್ಕೊಳ್ಳುವಂಥದ್ದಲ್ಲ. You know, after seeing so many CFC churches in the last 38 years, ಕಡೆಯ 38 ವರ್ಷಗಳಲ್ಲಿ ಬಹಳಷ್ಟು CFC ಸಭೆಗಳನ್ನು ನೋಡಿದ ನಂತರ, I'll tell you what my greatest fear is. ನನಗೆ ಇರುವಂಥ ಭಯವನ್ನು ನಿಮಗೆ ಹೇಳ್ತೇನೆ. There are a whole lot of people will polish the outside and look holy. ಬಹಳಷ್ಟು ಜನ ಹೊರಗಿನದ್ದು ಮಾತ್ರ ಶುದ್ಧ ಮಾಡಿ ಪವಿತ್ರವಾಗಿ ಕಾಣಿಸ್ತಾರೆ and get a good testimony. ಅವರು ಒಳ್ಳೆಯ ಸಾಕ್ಷಿ ಸಿಗುತ್ತೆ, and even become elders. ಅವರು ಸಭೆಯ ಹಿರಿಯರು ಕೂಡ ಆಗ್ಬಿಡ್ತಾರೆ. And they have not understood that what Jesus said, first make the inside clean. ಆದರೆ ಇದು ಒಂದು ವಿಷಯನ ಅವರು ಅರ್ಥ ಮಾಡ್ಕೊಂಡಿಲ್ಲ. ಯೇಸು ಸ್ವಾಮಿ ಹೇಳಿದಂಥದ್ದು ಮೊದಲು ಒಳಗಿದನ್ನು ಶುಚಿ ಮಾಡುವಂತ. So if you don't learn anything else this weekend,
ಈ ಕೂಟಗಳಲ್ಲಿ ವಾರದಲ್ಲಿ ನೀವು ಬೇರೆ ಏನು ಕಲ್ತಿಲ್ಲ ಅಂದ್ರೆ ಪರವಾಗಿಲ್ಲ, but just one word. ಒಂದು ವಿಷಯ, ಒಂದು ಪದ. Matthew 23:26. 23 ಮತ್ತಾಯ 26ನೇ ವಚನ. First, clean the inside. ಮೊದಲು ಒಳಭಾಗವನ್ನು ಶುಚಿ ಮಾಡು. That is the most important lesson you'll ever learn. ನೀವು ಇದನ್ನ ಕಲ್ತ್ಕೊಳ್ಳೋದು ಬಹಳ ಮುಖ್ಯವಾದದ್ದು, ಪ್ರಮುಖವಾದದ್ದು. I told you I was such a defeated Christian 40 years ago. 40 ವರ್ಷದ ಮೊದಲು ನಾನು ಎಂತ ಸೋತ ಕ್ರೈಸ್ತನಾಗಿದ್ದೆ ಅಂತ ಹೇಳ್ತೇನೆ. I was born again and I was preaching. ನಾನು ಪರಿವರ್ತನೆ ಹೊಂದಿ ನಾನು ಪ್ರಸಂಗ ಮಾಡ್ತಾ ಇದ್ರೂ, this is before we started the CFC church in Bangalore, CFC ಸಭೆ ಪ್ರಾರಂಭಿಸೋದಕ್ಕೆ ಮೊದಲು ಇದು, that I got so fed up. I said, Lord, please do one thing for me. ನಾನು ಕರ್ತನಿಗೆ ಹೀಗೆ ಹೇಳಿದೆ, ಕರ್ತನೇ ನನಗೆ ಇದು ಒಂದು ಮಾಡು ನನಗೆ ಅಂತ. I want my outside to be same as inside. ನನ್ನ ಹೊರಗಿನದು ಹೇಗಿದೆಯೋ ಹಾಗೆ ಹೊರಗಿನದಾಗೆ ಒಳಗೆ ಕೂಡ ಇರಬೇಕು ಅಂತ. The way I speak at home must be the way I speak outside also. ನಾನು ಮನೆಯಲ್ಲಿ ಹೇಗೆ ಮಾತಾಡ್ತೀನೋ ಹಾಗೆ ನಾನು ಹೊರಗಡೆ ಮಾತಾಡುವಂತನಾಗಿರಬೇಕು. I must be in a good mood in the morning, in the night, in the middle of the night also. ನಾನು ಬೆಳಗ್ಗೆ ಆಗಲಿ, ಮಧ್ಯಾಹ್ನ ಆಗಲಿ, ಮಧ್ಯರಾತ್ರಿಯಲ್ಲಾಗಲಿ ನಾನು ಒಳ್ಳೆಯ ಮನಸ್ಸಿನಲ್ಲಿರಬೇಕು. If the inside is right, that will happen. ನಮ್ಮ ಒಳಗಿನ ಭಾಗ ಶುದ್ಧವಾಗಿದ್ರೆ ಇದಾಗುತ್ತೆ. If you are not worried about the inside, you will just try to appear nice before other people. ನೀವು ಒಳಗಿನದ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ ಅಂದರೆ ನೀವು ಹೊರಗಿನ ಜೀವಿತ ಮಾತ್ರ ತೋರಿಸ್ತಾ ಇರ್ತೀವಿ. I had that problem even when I was preaching. ನಾನು ಒಂದು ಪ್ರಸಂಗ ಮಾಡುವಾಗ ಕೂಡ ಈ ತೊಂದರೆ ನನಗಿತ್ತು. I started preaching 50 years ago. 50 ವರ್ಷದ ಮೊದಲು ನಾನು ಪ್ರಸಂಗ ಮಾಡ್ಲಿಕ್ಕೆ ಪ್ರಾರಂಭಿಸಿದೆ. Almost for the first 10 years I was just preaching to impress people. ಮೊದಲ 10 ವರ್ಷ ನಾನು ಬೇರೆಯವ್ರನ್ನ ಮೆಚ್ಚಿಸಲಿಕ್ಕಾಗಿ ಪ್ರಸಂಗ ಮಾಡ್ತಾ ಇದ್ದೆ. I wanted people to think I'm a good preacher. ನಾನು ಬೇರೆಯವರೆಲ್ಲ ನನ್ನನ್ನು ಒಳ್ಳೆ ಪ್ರಸಂಗಿ ಅನ್ಕೊಳ್ಬೇಕು ಅಂತ ಪ್ರಸಂಗ ಮಾಡ್ತಾ ಇದ್ದೆ. I have zero interest in that now. ಈಗ ನನಗೆ ಅದರಲ್ಲಿ 0 ಆಸಕ್ತಿ ಇದೆ. God does not tell us to preach to impress people that you're a good preacher. ದೇವರು ನಾವು ಬೇರೆಯವ್ರನ್ನ ಮೆಚ್ಚಿಸಕ್ಕಾಗಿ ಪ್ರಸಂಗಿಸಬೇಕು ಅಂತ ಕರೆದಿಲ್ಲ ನಮ್ಮನ್ನ. But I feel that it's possible that some people who preach in CFC churches are like that. ನನಗೆ ಅದು ಸಾಧ್ಯತೆ ಕಾಣಿಸುತ್ತೆ, CFC ಸಭೆಯಲ್ಲಿ ಕೆಲವರು ಪ್ರಸಂಗ ಮಾಡೋದು ಪರನ್ನ ಮೆಚ್ಚಕ್ಕಾಗಿರಬಹುದು ಅಂತ. Impress their church that I gave a good sermon today. ಆ ಒಂದು ಸಭೆಯನ್ನ ಮೆಚ್ಚಿಸಲಿಕ್ಕೆ ನಾನು ಒಳ್ಳೆ ಪ್ರಸಂಗ ಮಾಡಿದೆ, ಬೋಧನೆ ಮಾಡಿದೆ ಅಂತ ಹೇಳ್ಕೊಳ್ಳಿಕ್ಕೆ. The Lord asked me about 40 years ago, do you want to impress people or you want to help them? 40 ವರ್ಷದ ಮೊದಲು ದೇವರು ನನ್ನಲ್ಲಿ ಕೇಳಿದ್ರು, ನೀನು ಅವ್ರನ್ನ ಮೆಚ್ಚಕ್ಕೆ ಬಯಸ್ತೀಯಾ ಅಥವಾ ಸಹಾಯ ಮಾಡ್ಲಿಕ್ಕೆ ಬಯಸ್ತೀಯಾ? Lord, I want to help them. ಕರ್ತನೇ, ನಾನು ಅವ್ರಿಗೆ ಸಹಾಯ And the ಮಾಡಬೇಕು. Lord said, stop trying to impress them. ಆಗಿದ್ರೆ ನೀನು ಅವ್ರನ್ನ ಮೆಚ್ಚಿಸೋದನ್ನ ನಿಲ್ಲಿಸ್ಬಿಡು ಅಂತ. I said, okay. ಆಯ್ತು ಸ್ವಾಮಿ. From now on, I'm not at all interested what people think about my sermons. ಇವತ್ತಿನಿಂದ ಜನರು ನನ್ನ ಪ್ರಸಂಗದ ಬಗ್ಗೆ ಏನು ಅನ್ಕೊಂತಾರೋ ಅದರ ಬಗ್ಗೆ ನನಗೆ ಆಸಕ್ತಿ ಇಲ್ಲ. I want to speak to help them to clean their inside. ನಾನು ಅವ್ರ ಹತ್ರ ಯಾಕೆ ಮಾತಾಡ್ತೀನಿ ಅಂದರೆ ಅವರು ತಮ್ಮ ಒಳ ಜೀವಿತವನ್ನು ಶುದ್ಧಪಡಿಸಲಿ ಅಂತ ಅಷ್ಟೇ. And I don't mind preaching the same sermon 10 times to the same people. ಆ ಒಂದು ಅದೇ ಜನರಿಗೆ 10 ಸಲ ಅದೇ ಪ್ರಸಂಗವನ್ನು ಮಾಡಲಿಕ್ಕೂ ನಾನು ಯೋಚನೆ ಮಾಡೋದಿಲ್ಲ. Let them think Brother Zach doesn't have anything else to preach. He's preaching the same old message. Yes, the same old message. ಅವರು ಏನಾದರೂ ಅನ್ಕೊಳ್ಳಿ, ಸಹೋದರ ಝಾಕ್ಗೆ ಬೇರೆ ಯಾವ ಸಂದೇಶ ಇಲ್ಲ, ಅವ್ರಿಗೆ ಒಂದೇ ಸಂದೇಶ ಇರುವಂತದ್ದು ಅಂತ ಅಂದ್ಕೊಂಡ್ರು ಪರವಾಗಿಲ್ಲ. Because that's what you need. ಯಾಕೆಂದ್ರೆ ನಿಮಗೆ ಅದರ ಅವಶ್ಯಕತೆ ಇದೆ. Supposing your mother makes idlis or dosas in the morning. ನಿಮ್ಮ ತಾಯಿ ಬೆಳಿಗ್ಗೆ ನಾಷ್ಟಕ್ಕೆ ಇಡ್ಲಿ ದೋಸೆಯನ್ನು ಮಾಡಿದ್ರು. What do you say? ನೀವು ಏನು ಹೇಳ್ತೀರಾ? Oh mom, the same old food for the last so many years. ಬಹಳ ವರ್ಷಗಳಿಂದ ಅಮ್ಮ ನೀನು ಇದೇ ಉಪಹಾರನ ಮಾಡ್ತಾ ಇದೀಯಾ? Don't you get the same rice every day for lunch? ನೀವು ಪ್ರತಿ ದಿವಸ ಮಧ್ಯಾಹ್ನ ಊಟಕ್ಕೆ ಅದೇ ಅನ್ನ ಸಿಗುತ್ತಲ್ವಾ? It's not a question of new message. ಅದು ಹೊಸ ಪ್ರಸಂಗದ ವಿಷಯವಲ್ಲ. What is good for you? ಯಾವುದು ನಿಮ್ಮ ಅವಶ್ಯಕತೆ, ಯಾವುದು ಒಳ್ಳೆಯದು That's what ನಿಮಗೆ. a real father and mother think of. ಈ ನಿಜವಾದ ತಂದೆ ತಾಯಿ ಅದನ್ನೇ ನೋಡುವಂತದ್ದು. That's what we need to understand. ಅದನ್ನೇ ನಾವು ಅರ್ಥ ಮಾಡ್ಕೊಳ್ಳೋದು ಬಹಳ ಅವಶ್ಯವಾಗಿ. What is necessary for you? ಯಾವುದು ನಿಮಗೆ ಅವಶ್ಯಕತೆ ಇರುವಂತದ್ದು, That is what we seek to do. ಅದನ್ನ ನಾವು ಮಾಡಲಿಕ್ಕೆ ಇಷ್ಟಪಡ್ತೀವಿ. First, clean the inside. ಮೊದಲು ನಿಮ್ಮ ಒಳ ಜೀವಿತವನ್ನ ಶುದ್ಧಿ ಮಾಡಿ, then the outside. ನಂತರ ಹೊರಗಿನದನ್ನ So, ಶುದ್ಧಿ in ಮಾಡಿ. other words, it must come from the inside. ಅದು ನಮ್ಮ ಒಳಗಿನಿಂದ ಬರಬೇಕು, ಅದು That ಪರಿಶುದ್ಧತೆ. is just like sickness. ಇದು ಒಂದು ರೋಗ, ಕಾಯಿಲೆ ತರ. The sickness which is inside
is what produces sickness on the outside. ಆ ಒಂದು ಒಳಗೆ ಇರುವಂತ ಆ ಒಂದು ಕಾಯಿಲೆನೇ ನಮ್ಮ ಹೊರಗಿನ ಕಾಯಿಲೆಗೆ ಕಾರಣವಾಗಿರುತ್ತೆ. And if you only heal the outside, the inside will remain the same. ನೀವು ಹೊರಗಿನದನ್ನು ಮಾತ್ರ ನೀವು ಶುದ್ಧಿ ಮಾಡ್ತಾ ಇದ್ರೆ ನಿಮ್ಮ ಒಳಗಿನ ಅಶುದ್ಧತೆ ಹಾಗೆ ಉಳ್ಕೊಳ್ಳುತ್ತೆ. So a good doctor will heal the inside first. ಒಳ್ಳೆಯ ವೈದ್ಯನು ಏನು ಮಾಡ್ತಾನೆ, ನಿಮ್ಮ ಒಳಗಿನ ಶುದ್ಧತೆಯ ಬಗ್ಗೆ ಯೋಚನೆ ಮಾಡ್ತಾನೆ ಮೊದಲು. Because otherwise the sickness remains. ಇಲ್ಲ ಅಂದ್ರೆ ಹೊರಗಿನದು ಹಾಗೆ ಉಳ್ಕೊಂಡು ಬಿಡುತ್ತೆ. So that's the first lesson we need to learn about holiness. ಈ ಒಂದು ಮೊದಲ ಪಾಠವನ್ನ ಪವಿತ್ರತೆಯ ಬಗ್ಗೆ ನಾವು It ಕಲ್ತ್ಕೊಳ್ಬೇಕು. must begin on the inside. ಅದು ಏನಂದ್ರೆ ಮೊದಲು ನಮ್ಮ ಒಳಗಿನಿಂದ ಪ್ರಾರಂಭವಾಗಿ. That is the thing that must distinguish us from all the other people. ಅದು ನಮ್ಮ ಬೇರೆ ಎಲ್ಲಾ ಮನುಷ್ಯರಿಗಿಂತ ವ್ಯತ್ಯಾಸವಾಗಿರಬೇಕು. ನಮ್ಮ For example, the Bible says love one another. ದೇವರ ವಾಕ್ಯ ಹೇಳುತ್ತೆ ಒಬ್ಬರನ್ನೊಬ್ಬರು ಪ್ರೀತಿಸಿ ಅಂತ. But you know what the Bible says about that love? ಆ ಒಂದು ಪ್ರೀತಿಯ ಬಗ್ಗೆ ದೇವರ ವಾಕ್ಯ ಏನು ಹೇಳುತ್ತೆ ಗೊತ್ತಾ? It says in Romans chapter 12, ರೋಮ 12 ಹೀಗೆ ಹೇಳುತ್ತೆ, verse 9. 9ನೇ ವಚನ. What does it say? ಏನು ಹೇಳುತ್ತೆ? Let your love be without hypocrisy. ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ ಅಂತ. Have you read that? ನೀವು ಓದಿದ್ದೀರಾ ಅದು? It's not just enough to love one another. ಒಬ್ಬರನ್ನೊಬ್ಬರು ಪ್ರೀತಿಸೋದೇ ಮುಖ್ಯ ಅಲ್ಲ. What is hypocritical love? ಒಂದು ಕಪಟವಾದ ಪ್ರೀತಿ ಅಂದ್ರೆ ಏನು? That means on the outside. ಅದರ ಅರ್ಥ ಏನಂದ್ರೆ ಅದು ಬರೀ ಹೊರಗಿನಿಂದ ತೋರಿಸ್ಕೊಳ್ಳುವಂತ. It's so nice to see you, brother, sister. ಸಹೋದರ ಸಹೋದರರೇ, ನಿಮ್ಮನ್ನ ನೋಡೋದು ಬಹಳ ನನಗೆ ಸಂತೋಷವಾಗುತ್ತೆ. I really love you. ನಾನು ನಿಜವಾಗ್ಲೂ ನಿಮ್ಮನ್ನ It's only in words. ಇದು ಕೇವಲ ಮಾತುಗಳ And ಮಾತ್ರ. inside you hate him. ಆದ್ರೆ ಒಳಗಡೆ ಆತನನ್ನ ನೀನು Or you ದ್ವೇಷಿಸ್ತೀಯ, speak evil about him. ನೀನು ಆತನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತೀಯ. So what is the important thing in love? ಪ್ರೀತಿಯಲ್ಲಿ ಬಹಳ ಮುಖ್ಯವಾದದ್ದು Some ಯಾವುದು? people say, oh, we must show a lot of love to others. ಕೆಲವರು ಹೇಳ್ತಾರೆ ನಾವು ಬಹಳಷ್ಟು ಪ್ರೀತಿಯನ್ನು ತೋರಿಸಬೇಕು ಬೇರೆಯವ್ರಿಗೆ ಅಂತ. It doesn't matter if you show only a little, but let it be without hypocrisy. ನೀವು ಬಹಳ ಚಿಕ್ಕದಾಗಿ ತೋರಿಸಿದ್ರು ಪರವಾಗಿಲ್ಲ, ಆದ್ರೆ ನಿಷ್ಕಪಟವಾಗಿರ್ಬೇಕು. That is like saying, ಅದು ಹೀಗೆ ಹೇಳಬಹುದು, if you are so poor ನೀವು that you can give only a little bit of food to your children, at least make sure there's no poison in it. ನೀವು ಬಹಳ ಬಡವರು, ನಿಮ್ಮ ಮಕ್ಕಳಿಗೆ ಕಡಿಮೆ ಆಹಾರವನ್ನು ಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ ಅಂದ್ರೆ, ಆದರೆ ಆ ಆಹಾರ ವಿಷಪೂರಿತವಾಗಿರಬಾರ್ದು. You are not so rich to give so much type of food to your children. ನಿಮ್ಮ ಮಕ್ಕಳಿಗೆ ಬಹಳಷ್ಟು ಆಹಾರವನ್ನು ಕೊಡ್ಲಿಕ್ಕೆ ಸಾಧ್ಯವಿಲ್ಲದೆ ಇರಬಹುದು. Never mind. ಪರವಾಗಿಲ್ಲ, But let it be without poison. ಆದರೆ ಕಡಿಮೆಯಾಗಿ ಕೊಟ್ಟರು ಅದು So ವಿಷಪೂರಿತವಾಗಿರಬಾರ್ದು. it's not a question of how much love you show to other people. ಇದು ಮುಖ್ಯವಲ್ಲ ನಾವು ಎಷ್ಟು ಪ್ರೀತಿ ತೋರಿಸ್ತೀವಿ ಅಂತ. Is it completely free from hypocrisy? ಆದರೆ ಆ ತೋರಿಸುವಂತ ಕಡಿಮೆ ಪ್ರೀತಿ ನಿಷ್ಕಪಟವಾಗಿದೆಯಾ? Hypocrisy means you're pretending. It's not real. ಕಪಟತನ ಅಂದ್ರೆ ನಾವು ನಾಟಕ ಮಾಡುವಂತದ್ದು, ಅದು ನಿಜವಾದಲ್ಲ. My prayer is that all of you sitting here and all of your churches, you'll have love without hypocrisy. ನನ್ನ ಆಶೆ ನಿಮ್ಮ ಇಲ್ಲಿ ಕುಳಿತವ್ರಿಗೆ ಎಲ್ಲರಿಗೆ, ಸಭೆಯವರಿಗೆ ಎಲ್ಲರಿಗೂ ಏನಂದ್ರೆ ನಿಮ್ಮ ಪ್ರೀತಿ ನಿಷ್ಕಪಟವಾಗಿರಲಿ. That your holiness will be inside first. ನಿಮ್ಮ ಪವಿತ್ರತೆ ಮೊದಲನೇದಾಗಿ ಒಳಗಿನದಾಗಿರುತ್ತೆ. In your home first. ನಿಮ್ಮ ಮನೆಯಲ್ಲಿ ಮೊದಲಾಗಿರುತ್ತೆ. See, when Jesus told his disciples, you must be my witnesses all over the world. ಯೇಸು ಸ್ವಾಮಿ ನೀವು ನನಗಾಗಿ ಸಾಕ್ಷಿಗಳಾಗಿರಬೇಕು ಈ ಲೋಕದಲ್ಲಿ ಕಟ್ಟಕಡೆಗೆ ಅಂತ ಹೇಳಿದರು. See what he said in Acts chapter 1 and verse 8. ಅಪೊಸ್ತಲರ ಕೃತ್ಯ 1:8 ಹೀಗೆ ಹೇಳಿದರು, You shall receive power when the Holy Spirit has come upon you. ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು And ಹೊಂದುವಿರಿ. you shall be my witnesses. ನೀವು ಎಲ್ಲ ನನಗೆ ಸಾಕ್ಷಿಗಳಾಗಿರುವಿರಿ. ಎಲ್ಲಿ? First of all in Jerusalem. ಮೊದಲು ಯೆರೂಸಲೇಮಿನಲ್ಲಿ. Because that's where you're living right now. ನೀವು ಅಲ್ಲೇ ಜೀವಿಸ್ತಾ ಇದ್ದೀರಾ ಇವಾಗ. And then the area surrounding Jerusalem, which is Judea. ಯೆರೂಸಲೇಮಿಗೆ ಸುತ್ತಿ ಇರುವಂತದ್ದು ಯೂದಾಯ. Then the next area Samaria. ಮುಂದೆ ಸಮಾರಿಯ ಸೀಮೆ. And then to the whole world. ನಂತರ ಭೂಲೋಕದ ಕಟ್ಟಕಡೆಗೆ. So where does it begin? ಎಲ್ಲಿ ಪ್ರಾರಂಭವಾಗುತ್ತೆ? Where you are living right now. ಇವಾಗ ಈ ಸಮಯದಲ್ಲಿ ನೀವು ಎಲ್ಲಿ ಜೀವಿಸ್ತಾ ಇದ್ದೀರಾ ಅಲ್ಲಿ. When we try to be witnesses for holiness, ನಾವು ಆ ಒಂದು ಪವಿತ್ರತೆಗೆ ಸಾಕ್ಷಿಯಾಗಿರ್ಬೇಕು ಅಂತ, where must it begin? ಎಲ್ಲಿ ಪ್ರಾರಂಭವಾಗಿರ್ಬೇಕು? In your home. ನಿಮ್ಮ ಮನೆಯಲ್ಲಿ.
That is Jerusalem. ಅದೇ ಯೆರೂಸಲೇಮ್ ಆಗಿದೆ. First of all, ಮೊಟ್ಟ ಮೊದಲು home. ನಿಮ್ಮ ಮನೆಯಲ್ಲಿ You must let the light of Christ shine brightly in your home. ನಿಮ್ಮ ಆ ಒಂದು ಕ್ರಿಸ್ತನ ಬೆಳಕು ನಿಮ್ಮ ಮನೆಯಲ್ಲಿ ಪ್ರಕಾಶಿಸುವಂತೆ ನೋಡ್ಕೊಳ್ಬೇಕು. Your husband, wife, children must see the glory of Jesus in your life. ನಿಮ್ಮ ಜೀವಿತದಲ್ಲಿ ಆ ಯೇಸುವಿನ ಪ್ರಕಾಶವನ್ನ ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳು ನೋಡಬೇಕು. Your patience, ನಿಮ್ಮ ಒಂದು ಸಮಾಧಾನ, your goodness, ನಿಮ್ಮ ಒಳ್ಳೆಯತನ, the good way that you speak, ನೀವು ಸಮಾಧಾನವಾಗಿ ಒಳ್ಳೆಯದಾಗಿ ಮಾತಾಡುವಂತದ್ದು ಮಾತುಗಳು, humility, ನಿಮ್ಮ ಒಂದು ದೀನತೆ, the life of Jesus. ಆ ಒಂದು ಯೇಸುವಿನ ಜೀವಿತ Where? ಎಲ್ಲಿ? In your home. ನಿಮ್ಮ ಮನೆಯಲ್ಲಿ ಮೊದಲು. Then it can go to the next circle. ನಂತರ ಮುಂದಿನ ಸ್ತರಕ್ಕೆ ಹೋಗಬಹುದು. In your office, ನಿಮ್ಮ ಆಫೀಸ್ನಲ್ಲಿ, where you work. ನೀವು ಎಲ್ಲಿ ಕೆಲಸ ಮಾಡ್ತೀರೋ If you're ಅಲ್ಲಿ. a businessman, then in your business. ನೀವು ವ್ಯವಹಾರ ಮಾಡುವಂತರಾಗಿದ್ರೆ ನಿಮ್ಮ ವ್ಯವಹಾರಗಳಲ್ಲಿ. Jesus was a businessman up to the age of 30. ಯೇಸು ಸ್ವಾಮಿ ಒಬ್ಬ ವ್ಯಾಪಾರ ಮಾಡುವಂತವನಾಗಿದ್ದನು 30 ವರ್ಷದ. Good business. ಅವರು ಒಂದು ಬಡಗಿ ಕೆಲಸವನ್ನು ಮಾಡ್ತಾ ಇದ್ರು. Do you think he cheated anybody? ನೀವು ಯೋಚನೆ ಮಾಡ್ತೀರಾ ಆತನು ಮೋಸ ಮಾಡಿದನ ಯಾರಿಗಾದ್ರು? Do you think he borrowed money from somebody and never returned it? ಆತನು ಯಾರತ್ರನಾರು ಹಣ ತೆಗೆದುಕೊಂಡು ಹಿಂತಿರುಗಿ ಕೊಡ್ಲಿಲ್ವಾ? Do you think he gave somebody some cracked table or something and just covered it up so that they won't discover? ನೀವು ಅನ್ಕೊಂತೀರಾ ಆತನು ಯಾರಿಗೋ ಒಂದು ಮುರಿದ ಮೇಜನ್ನ ಮೇಲೆ ಬೇರೆ ಇದನ್ನ ಹಚ್ಚಿ ಕೊಟ್ಬಿಟ್ನು ಅಂತ? Do you think he told somebody this is the best wood in the world when it's not the best wood? ಆತನು ಯಾರಿಗಾದ್ರೂ ಹೇಳಿರ್ಬೋದಾ, ಓ ಇದು ಲೋಕದಲ್ಲಿರುವಂತ ಬಹಳ ಒಳ್ಳೆಯ ಮರ ಅಂತ ಅನ್ಬಿಟ್ಟು ಅದು ಒಳ್ಳೆಯ ಮರವಾಗಿಲ್ದೇ ಇದ್ರೆ? A lot of telling lies in business. ವ್ಯವಹಾರಗಳಲ್ಲಿ ಬಹಳ ಸುಳ್ಳು ಹೇಳುವಂಥದ್ದಿದೆ. You can't be a witness if you are not a witness in your business. ನಿಮ್ಮ ವ್ಯವಹಾರದಲ್ಲಿ ನೀವು ಸಾಕ್ಷಿಗಳಾಗಿಲ್ಲ ಅಂದ್ರೆ ನೀವು ಸಾಕ್ಷಿಗಳಾಗಲಿಕ್ಕೆ ಸಾಧ್ಯವಿಲ್ಲ. You got to be a witness in your home, ನಿಮ್ಮ ಮನೆಯಲ್ಲಿ ಸಾಕ್ಷಿಯಾಗಿ, in your business, ನಿಮ್ಮ ವ್ಯವಹಾರಗಳಲ್ಲಿ. then only we can think of the church. ನಂತರ ಮಾತ್ರ ನೀವು ಸಭೆಯ ಬಗ್ಗೆ ಯೋಚಿಸಿ. Then the rest of the world. ನಂತರ ಬೇರೆ ಸಭೆ. For many Christians, ಆದ್ರೆ ಬಹಳಷ್ಟು first time must be in the church. ಬಹಳಷ್ಟು ಕ್ರೈಸ್ತರಿಗೆ ಹೇಗಿದೆ ಅಂದ್ರೆ ನಾವು ಮೊದಲು ಸಭೆಯಲ್ಲಿ ಸಾಕ್ಷಿಯಾಗಿರ್ಬೇಕು, ಬೇರೆಯವರಿಗೆ ಕರಪತ್ರಗಳನ್ನ ಕೊಡಬೇಕು ಲೋಕದಲ್ಲಿ. What about your Jerusalem, your home? ನಾನು ಕೇಳ್ತೀನಿ, ನಿಮ್ಮ ಮನೆ ಯೆರೂಸಲೇಮ್ ಏನಾಗಿದೆ? What about your Judea, your office? ಒಂದು ಯುದಾಯ ಸೀಮೆ, ನಿಮ್ಮ ಆಫೀಸ್ ಏನಾಗಿದೆ? You don't want to be a witness there? ಅಲ್ಲಿ ಸಾಕ್ಷಿಯಾಗಿರ್ಲಿಕ್ಕೆ ಇಷ್ಟ ಇಲ್ವಾ? You want to go out to the uttermost parts of the earth and be a witness? ಮೊದಲು ನೀವು ಲೋಕದ ಕಟ್ಟಕಡೆಗೆ ಹೋಗ್ಲಿಕ್ಕೆ ಸಾಕ್ಷಿಯಾಗಿರ್ಲಿಕ್ಕೆ, because there nobody knows how you're living. ಅಲ್ಲಿ ಯಾರಿಗೂ ಗೊತ್ತಿಲ್ಲ ನಿಮ್ಗೆ ನೀವು ಮನೆಯಲ್ಲಿ ಹೇಗೆ ಜೀವಿಸ್ತಾ ಇದ್ದೀರಾ ಅಂತ. That is not true holiness. ಅದು ನಿಜವಾದ ಪವಿತ್ರತೆಯಲ್ಲ. We don't want revival of that type of false holiness. ಅಂತ ಒಂದು ಸುಳ್ಳು ಪವಿತ್ರತೆಯ ಒಂದು ಜೀವನ ನಮಗೆ ಬೇಡ. So please learn one lesson right at the beginning. ಇಲ್ಲಿ ಪ್ರಾರಂಭದಲ್ಲಿ ಮುಖ್ಯವಾದ ಒಂದು ಪಾಠವನ್ನು ಕಲಿಯೋಣ. First, clean the inside. ಮೊದಲು ಒಳಭಾಗವನ್ನು ಶುಚಿ ಮಾಡೋಣ. Let your witness begin in your home. ನಿಮ್ಮ ಸಾಕ್ಷಿ ನಿಮ್ಮ ಮನೆಯಲ್ಲಿ ಪ್ರಾರಂಭವಾಗಲಿ. And in your place of work. ನಿಮ್ಮ ಕೆಲಸದ ಸ್ಥಳದಲ್ಲಿ. In your money dealings. ನಿಮ್ಮ ಹಣದ ವ್ಯವಹಾರಗಳಲ್ಲಿ. In your neighbors. ನಿಮ್ಮ ಹೊರೆಯವರಲ್ಲಿ. That they know that you're a humble person. ಅವರಿಗೆ ಗೊತ್ತಿದೆ ಈತನು ದೀನ ಮನುಷ್ಯನು ಅಂತ. May not become Christians, they may not believe in your Christianity. ಅವರು ಕ್ರೈಸ್ತರಾಗದೇ ಇರಬಹುದು, ನಿಮ್ಮ ಕ್ರೈಸ್ತತ್ವದಲ್ಲಿ ಅವ್ರ ನಂಬಿಕೆ ಇಡದೇ ಇರಬಹುದು. But you should not have a testimony that you're a quarrelsome type of neighbor. ನಿಮಗೆ ಈ ಒಂದು ಜಗಳ ಮಾಡುವಂತ ನೆರೆಯವನು ಅಂತ ಒಂದು ಸಾಕ್ಷಿ ಇರಬಾರ್ದು. That we don't fight with people. ನಾವು ಯಾರೊಂದಿಗೂ ಜಗಳ ಮಾಡೋದಿಲ್ಲ. This is true holiness. ಇದು ನಿಜವಾದ ಪವಿತ್ರತೆ. It begins on the inside. ಅದು ಒಳಗಿನಿಂದ ಪ್ರಾರಂಭವಾಗುತ್ತೆ. And that is why you cannot have this unless you ask God to fill you with the Holy Spirit inside. ಮೊದಲು ಪವಿತ್ರಾತ್ಮನು ನಿಮ್ಮಲ್ಲಿ ತುಂಬಬೇಕು ಅಂತ ನೀವು ಕೇಳಿಕೊಳ್ಳದೇನೆ ಇದು ಪ್ರಾರಂಭವಾಗೋದಿಲ್ಲ. That's why nobody in the Old Testament could have this holiness. ಈ ಒಂದು ಪವಿತ್ರತೆ ಹಳೆ ಒಡಂಬಡಿಕೆಯಲ್ಲಿ ಯಾರಿಗೂ ಸಾಧ್ಯವಾಗಲಿಲ್ಲ. Because they could not be filled with the Holy Spirit. ಯಾಕಂದ್ರೆ ಅವರು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟಿಲ್ಲ. You read the Old Testament, such a lot of good teachings are there. ಹಳೆ ಒಡಂಬಡಿಕೆಯನ್ನ ನೀವು ನೋಡಿ ಎಷ್ಟು ಒಳ್ಳೆಯ ಬೋಧನೆಗಳಿದೆ. But all those good teachings could not make them holy. ಆ ಎಲ್ಲಾ ಒಳ್ಳೆಯ ಬೋಧನೆಗಳು ಅವರನ್ನ ಪವಿತ್ರರನ್ನಾಗಿ ಮಾಡಲಿಲ್ಲ. Cleaning a pig.
ಇದು ಒಂದು ಹಂದಿಯನ್ನ ಶುದ್ಧಿ ಮಾಡಿಸಿದ ಹಾಗೆ. What they needed was a change of nature. ಅವ್ರಿಗೆ ಏನು ಅವಶ್ಯಕತೆ ಇತ್ತು ಅಂದ್ರೆ ಅವರ ಸ್ವಭಾವ That's why we ಬದಲಾಗಬೇಕಾಗಿತ್ತು. tell people you must be born again. ಅದರಿಂದ ನಾವು ಜನರಿಗೆ ಹೇಳ್ತೀವಿ, ನೀವು ಮೊದಲು ಹೊಸದಾಗಿ You must have ಹುಟ್ಟಬೇಕು ಅಂತ. an inward change where Jesus comes inside, ಯೇಸು ಬಂದು ಒಳಗಡೆನ ಬದಲಾವಣೆಯನ್ನು ಮಾಡುವಂತದ್ದು ನಿಮ್ಗೆ ಅವಶ್ಯಕತೆ ಇದೆ. gives you his Holy Spirit, ಆತನ ಪವಿತ್ರಾತ್ಮನನ್ನು and ಆತನು fills ಕೊಡ್ತಾನೆ. you with his Holy Spirit, ಆತನ ಪವಿತ್ರಾತ್ಮನಿಂದ ತುಂಬಿಸ್ತಾನೆ. and makes you holy inside first. ಮೊದಲು ನಿಮ್ಮ ಒಳ ಜೀವಿತವನ್ನ ಪವಿತ್ರ ಮಾಡ್ತಾನೆ. Let's pray. ಪ್ರಾರ್ಥಿಸೋಣ. Heavenly Father, ಪರಲೋಕ ತಂದೆಯವರಿಗೆ help everyone here to understand this simple truth. ಈ ಒಂದು ಸರಳ ಸತ್ಯವನ್ನ ಪ್ರತಿಯೊಬ್ಬರಿಗೂ ಅರ್ಥ ಮಾಡ್ಕೊಳ್ಳಿಕ್ಕೆ ಸಹಾಯ Not ಮಾಡಿ. most of the people, but everyone. ಬಹಳಷ್ಟು ಜನ ಅಲ್ಲ, ಎಲ್ಲರಿಗೂ That we shall all understand this. ನಾವು ಎಲ್ಲರೂ ಅರ್ಥ That ಮಾಡ್ಕೊಳ್ಳಿಕ್ಕೆ the only real holiness has to begin inside first. ಮುಖ್ಯವಾಗಿ ಮೊದಲ ಸತ್ಯವಾದ ಒಂದು ಪವಿತ್ರತೆ ನಮ್ಮ ಒಳಗಿನ ಜೀವಿತದಲ್ಲಿ Pray in ಪ್ರಾರಂಭವಾಗಿ Jesus' name. ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸ್ತಾರೆ. Amen.